ಶಿವಾಜಿ. ಸಾರಥೆಯ ಕಾರ್ಯಕರ್ತರೆಲ್ಲರೂ ಕೂಡ ಕುಳಿತುಕೊಳ್ಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲೆ यदा यदा हि धर्मस्य ग्लानिर्भवति भारत सुसंस्कृतर करुनाडली जनाक्रोशದ ಜಾತ. ಹಿಂದಿ ಸಾಂಗ್ ಆಡ್ಕೊಂಡು ಯಾರಂತಿ ತಂದೋರು ಇವರು
ಸಂಸ್ಕೃತರ ಸರಣಿ. ಅದೇ ಇನ್ನೊಂದು ನಂಬರ್ ಇದೆ ಸರ್ ನಮಗೆ. ಗ್ಯಾರಂಟಿ ತಂದೋರು ಇವರೇ, ಕೋರ್ಕೊಂಡು ತಿನ್ನೋರು ಇವರೇ, ಫ್ರೀ ಕೊಡ್ತೀವಂದೋರು ಇವರೇ, ಬೆಲೆ ಏರಿಸಿ ಬೆಂಡೆತ್ತೋರಿವರೇ. ಬಲಗೈಲಿ ಕೊಡ್ತಾರೆ, ಎಡಗೈಲಿ ಕೀಳ್ತಾರೆ, ನಂಬಿದ ಪ್ರಜೆನ ಮುಗ್ಧ ಜನರನ್ನ ಹರಿದು ಮುಗ್ತಾರೆ. ಶೇಮ್ ಶೇಮ್ ಪಪ್ಪಿ ಶೇಮ್, ಗೇಮ್ ಗೇಮ್ ಡಬಲ್ ಗೇಮ್, ಶೇಮ್ ಶೇಮ್ ಪಪ್ಪಿ ಶೇಮ್, ಕಾಂಗ್ರೆಸ್ ಡಬಲ್ ಗೇಮ್. ಹಾಲು ಮೊಸರು ಬಸ್ಸು ಮೆಟ್ರೋ ಏರಿಕೆ, ಬಿಗ್ ಪಾಕೆಟ್ ನಿಂತ್ರು ಸಿದ್ದು ಡಿಕೆ. ಸಿಕ್ಕಾಪಟ್ಟೆ ಸಾಲ ಜನರ ತಲೆ ಮೇಲ, ರಾಜ್ಯದ ತಿಜೋರಿ ಬರಿದಾಗೈತೆರಿ, ನಾಡೆ ದೋಚ್ತಾವ್ರಿ. ಶೇಮ್ ಶೇಮ್ ಪಪ್ಪಿ ಶೇಮ್. ಮಾಡಿದ್ರು ಬೈಕಿಲ್ವಾ? ಭಾರತ್ ಮಾತಾ ಕೇ ಜೈ, ಭಾರತ್ ಮಾತಾ ಕೇ ಜೈ. ಕಾರ್ಯಕರ್ತರು ಕುತ್ಕೊಳ್ಬೇಕು, ಮಾಧ್ಯಮಕ್ಕೆ ಮಾಡಿದ್ದಾರೆ ವ್ಯವಸ್ಥೆ. ಕಾರ್ಯಕರ್ತರು ಕುತ್ಕೊಳ್ಬೇಕು, ಇಲ್ಲ ಆ ಕಡೆ ಹೋಗಿ, ಮಾಧ್ಯಮದವರಿಗೆ ಮಾತ್ರ ಇಲ್ಲಿ ವ್ಯವಸ್ಥೆ ಮಾಡಿ. ವಿನಂತಿ, ದಯಮಾಡಿ ಆಸನದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಬಂದು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಎಲ್ಲ ಕಾರ್ಯಕರ್ತರು
ವೇದಿಕೆ ಎದುರುಗಡೆ ಬಂದು ಕುತ್ಕೊಳ್ಬೇಕು. ದಯವಿಟ್ಟು ಮಾಧ್ಯಮದ ಕೌಂಟರ್ ಅಲ್ಲಿ ಮಾಧ್ಯಮ ಪ್ರತಿನಿಧಿಗಳು ದಯವಿಟ್ಟು ಜಾಗವನ್ನು ಮಾಡಿಕೊಟ್ಟು ಕಾರ್ಯಕರ್ತರು ತಮ್ಮ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕು. ನಮ್ಮ ವ್ಯವಸ್ಥೆ ವ್ಯತ್ಯಾಸ ಆಗಬಾರ್ದು. ಆ ರೀತಿಯಲ್ಲಿ ಮಾಧ್ಯಮದವರಿಗೆ ಎಲ್ರಿಗೂ ಅನುಕೂಲ ಮಾಡಿಕೊಟ್ಟು ಕಾರ್ಯಕರ್ತರು ಸಹಕರಿಸಬೇಕು. ಭಾರತ್ ಮಾತಾಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತ್ ಮಾತಾಕ್ಕೆ. ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜಯೇಂದ್ರ ಯಡಿಯೂರಪ್ಪರವರಿಗೆ, ಸನ್ಮಾನ್ಯ BY ವಿಜಯೇಂದ್ರ ಅವರಿಗೆ ಭಾರತ್ ಮಾತಾಕ್ಕೆ. ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ ಭಾರತ್ ಮಾತಾಕ್ಕೆ. ವಂದೇ ವಂದೇ ಭಾರತ್ ಮಾತಾಕ್ಕೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಾರತ್ ಮಾತಾಕ್ಕೆ. ಜೈ ಶಿವಾಜಿ, ಜೈ ಶಿವಾಜಿ. ಸಾರಥೆಯ ಕಾರ್ಯಕರ್ತರೆಲ್ಲರೂ ಕೂಡ ಕುಳಿತುಕೊಳ್ಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲೆ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಜನತೆಯ ಹೃದಯದಲ್ಲಿ ಮಡುಗಟ್ಟಿದಂತಹ ಜನತೆಯ ಆಕ್ರೋಶಕ್ಕೆ ಮಾತಾಗುವುದಕ್ಕೆ ಈ ಯಲ್ಲಾಪುರ ಇವತ್ತು ವೇದಿಕೆ ಆಗ್ತಾ ಇದೆ. ಈಗಾಗಲೇ ದೇವಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಪಾದಯಾತ್ರೆಯ ಮೂಲಕ ಮುಖ್ಯ ವೇದಿಕೆಗೆ ಆಗಮಿಸುತ್ತಿದ್ದಂತಹ ಎಲ್ಲ ಗಣ್ಯ ಮಹೋದಯರನ್ನ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಶ್ರೀ ವಿಜಯೇಂದ್ರ ಯಡಿಯೂರಪ್ಪ ಮಾನ್ಯ ರಾಜ್ಯಾಧ್ಯಕ್ಷರು ಹಾಗೂ ಶ್ರೀ NS ಹೆಗಡೆ ಕರ್ಕಿ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರು, ಶ್ರೀ ನಳಿನ್ ಕುಮಾರ್ ಕಟೀಲು ಮಾನ್ಯ ನಿಕಟಪೂರ್ವ ರಾಜ್ಯಾಧ್ಯಕ್ಷರು, ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾನ್ಯ ಸಂಸದರು, ಶ್ರೀಮತಿ ರೂಪಾಲಿ ನಾಯ್ಕ್, ಎಲ್ಲರನ್ನೂ ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಸರ್ವರನ್ನೂ ಕೂಡ ವಂದೇ ಮಾತರಂ ಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸೋಣ. ಶ್ರೀಮತಿ ರೇಖಾ ಹೆಗಡೆಯವರು ರಾಜ್ಯ ಕಾರ್ಯಕಾರಿಣಿಯ ಮಹಿಳಾ ಮೋರ್ಚಾ ಸದಸ್ಯರು, ಅವರು ವಂದೇ ಮಾತರಂ ಗೀತೆಯನ್ನ ಪ್ರಸ್ತುತಪಡಿಸುತ್ತಾರೆ. ನಾವೆಲ್ಲರೂ ಎದ್ದು ನಿಂತು ಭಾರತ ಮಾತೆಗೆ ಗೌರವವನ್ನು ಸಲ್ಲಿಸೋಣ. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಪುಲ್ಲಕುಸುಮಿತ ದ್ರುಮದಲ ಶೋಭಿನೀಂ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಖದಾಂ ವರದಾಂ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತ್ ಮಾತಾ ಕಿ. ಹೃದಯ ಸ್ಪರ್ಶಿಯಾದಂತಹ ವಂದೇ ಮಾತರಂ ಗೀತೆಗೆ ಸುಶ್ರಾವ್ಯ ರಾಗ ದನಿಯ ಲೇಪವಿತ್ತಂತಹ ಶ್ರೀಮತಿ ರೇಖಾ ಹೆಗಡೆ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆಯಲ್ಲಿದ್ದಂತಹ ಎಲ್ಲ ಗಣ್ಯ ಮಾನ್ಯರನ್ನು ಹಾಗೂ ಎಲ್ಲ ಸಹೃದಯ ಕಾರ್ಯಕರ್ತರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಯುತ NS ಹೆಗಡೆ ಕರ್ಕಿಯವರು. ಮಂಡಲದ ಅಧ್ಯಕ್ಷರು ಮತ್ತು ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲೆಯ ನಮ್ಮ ಮಂಡಲದ ಎಲ್ಲ ಪ್ರಭಾರಿಗಳು, ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡುತ್ತಾನೆ. ಭಾರತ್ ಮಾತಾ ಕಿ. ವಂದೇ. ಬಿಜೆಪಿಯ ಜನಪರ ಹೋರಾಟಕ್ಕೆ, ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ
ನಮ್ಮ ರಾಜ್ಯ ಘಟಕದಿಂದ ಸನ್ಮಾನ್ಯ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 39 ಜಿಲ್ಲೆಯಾದ್ಯಂತ ಈ ಸರ್ಕಾರದ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿ, ಬೆಲೆ ಏರಿಕೆ ಮತ್ತು ತುಷ್ಟೀಕರಣವನ್ನು ಖಂಡಿಸಿ ಮೊನ್ನೆ 7ನೇ ತಾರೀಕಿನಿಂದ ಮೈಸೂರಿನಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಒಂದು ಜನಾಕ್ರೋಶ ಯಾತ್ರೆಯ ಸಭೆಯಲ್ಲಿ ಉಪಸ್ಥಿತರಿದ್ದಂತ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಶ್ರೀಯುತ ವಿಜೇಂದ್ರ ಯಡಿಯೂರಪ್ಪನವರನ್ನ ನಾನು ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಸಭೆಯಲ್ಲಿ ನಮ್ಮ ನಿಕಟಪೂರ್ವ ರಾಜ್ಯದ ಅಧ್ಯಕ್ಷರು, ಮಂಗಳೂರಿನ ಮಾಜಿ ಸಂಸದರು ಆದಂತಹ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರನ್ನ ಉತ್ತರ ಕನ್ನಡ ಜಿಲ್ಲೆಯ ಘಟಕದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರು, ಉತ್ತರ ಕನ್ನಡ ಜಿಲ್ಲೆಯ ಮಾಜಿ ಉಸ್ತುವಾರಿ ಮಂತ್ರಿಗಳು ಆದಂತಹ ಕೋಟ ಶ್ರೀನಿವಾಸ್ ಪೂಜಾರ್ ಅವರನ್ನ ಹೃದಯಪೂರ್ವಕವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ನಮ್ಮ ಸಂಸದರಂತ ವಿಶ್ವೇಶ್ವರ ಕಾಗೇರಿ ಅವರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕಾಗಿತ್ತು. ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರ ಅನುಮತಿಯನ್ನ ಪಡೆದು ಅವರು ಗೌಹಾಟಿಯಲ್ಲಿ ಪಕ್ಷದ ಕಾರ್ಯದ ನಿಮಿತ್ತ ಬೇರೆ ಕಾರ್ಯದಲ್ಲಿ ತೊಡಗಿಕೊಂಡಿರೋದ್ರಿಂದ ಅವರು ಭಾಗವಹಿಸಲಿಕ್ಕಾಗಲಿಲ್ಲ. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತೇನೆ. ನಮ್ಮ ರಾಜ್ಯದ ಉಪಾಧ್ಯಕ್ಷರು, ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆದಂತಹ ಶ್ರೀಮತಿ ರೂಪಾಲಿ ನಾಯ್ಕರವರನ್ನ ನಾನು ಸಭೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಪ್ರೀತಮ್ ಗೌಡರವರನ್ನ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಜನಾಕ್ರೋಶ ಯಾತ್ರೆಯ ಜಿಲ್ಲೆಯ ತಂಡದ ಸಂಚಾಲಕರಾದಂತಹ ವಿಧಾನ ಪರಿಷತ್ನ ಸದಸ್ಯರು ಆದಂತಹ ಶ್ರೀಯುತ ರವಿಕುಮಾರ್ ಅವರನ್ನ ನಾನು ಉತ್ತರ ಕನ್ನಡ ಜಿಲ್ಲೆಯ ಘಟಕದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ರಾಜ್ಯದ ಸನ್ಮಾನ್ಯ ಕುಮಟಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ದಿನಕರ್ ಶೆಟ್ಟರ್ ಅವರು ಸಹ ರಾಜ್ಯದ ಅಧ್ಯಕ್ಷರ ಅನುಮತಿಯನ್ನು ಪಡೆದು ಅನ್ಯ ಕಾರ್ಯದ ನಿಮಿತ್ತ ಬರದೇ ಇರೋದ್ರಿಂದ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತೇನೆ. ಈ ಒಂದು ಸಭೆಯಲ್ಲಿ ನಮ್ಮ ರಾಜ್ಯದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು, ಬೆಳ್ತಂಗಡಿಯ ಶಾಸಕರಾದಂತಹ ಹರೀಶ್ ಪುಣ್ಯಾರ್ ಅವರನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ರಾಜ್ಯದ ಈ ಒಂದು ಜನಾಕ್ರೋಶ ತಂಡದ ಸಹಸಂಚಾಲಕರಾದಂತಹ ತಮ್ಮೇಶ್ ಗೌಡರ್ ಅವರನ್ನ, ಶರಣು ತಳ್ಳಿಕೆರೆ ಅವರನ್ನ, ಸಿ ಮುನಿರಾಜುರವರನ್ನ ನಾನು ಹೃದಯಪೂರ್ವಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಘಟಕದ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಜಿಲ್ಲೆಯ ಮಾಜಿ ಶಾಸಕರು ಆದಂತಹ ಶ್ರೀಯುತ ಸುನಿಲ್ ಹೆಗಡೆಯವರನ್ನ, ನಮ್ಮ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಸುನಿಲ್ ನಾಯ್ಕರವರನ್ನ, ನಮ್ಮ ಮಾಜಿ ಸಚಿವರು ಹಿರಿಯರು ಆದಂತಹ ಶ್ರೀಯುತ ಶಿವಾನಂದ್ ನಾಯ್ಕರವರನ್ನ, ನಮ್ಮ ಹಳೆಯ ವಿಧಾನಸಭಾ ಕ್ಷೇತ್ರದ ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ SL ಘೋಟ್ನೇಕರ್ ಅವರನ್ನ, ಹಾಗೂ ಪಂಚಾಯತ್ ರಾಜ್ ವಿಕೇಂದ್ರೀಕರಣ ಉಪಾಧ್ಯಕ್ಷರಾದಂತಹ ಪ್ರಮೋದ್ ಹೆಗಡೆ ಅವರನ್ನ, ರಾಜ್ಯದ ರೈತ ಮೋರ್ಚಾದ ಅಧ್ಯಕ್ಷರಾದಂತಹ ನಡವಳ್ಳಿ ಅವರನ್ನ, ಹಾಗೂ ರಾಜ್ಯದ ವಕ್ತಾರರಾದಂತಹ ಹರಿಪ್ರಕಾಶ್ ಕೋಣೆಮನೆ ಅವರನ್ನ, ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಉಪಾಧ್ಯಕ್ಷರುಗಳನ್ನ, ನಮ್ಮ ಜಿಲ್ಲೆಯ ಮಂಡಲದ ಪ್ರಭಾರಿಗಳನ್ನ, ನಮ್ಮ ಮಂಡಲದ ಅಧ್ಯಕ್ಷರುಗಳನ್ನ, ಹಾಗೂ ನಮ್ಮ ರಾಜ್ಯದ ಬೇರೆ ಬೇರೆ ಪ್ರಕೋಷ್ಠದ ಸಂಚಾಲಕರು, ಸಹ ಸಂಚಾಲಕರುಗಳನ್ನ, ನಮ್ಮ ಜಿಲ್ಲೆಯ ಎಲ್ಲ ವಿಶೇಷ ಆಮಂತ್ರಿತರುಗಳನ್ನ, ಹಾಗೂ 14 ಮಂಡಲಗಳಿಂದ ಬಂದಂತ ನಮ್ಮ ಎಲ್ಲ ಕಾರ್ಯಕರ್ತರನ್ನ, ಜನಪ್ರತಿನಿಧಿಗಳನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಜನಾಕ್ರೋಶ ಯಾತ್ರೆಗೆ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳು, ಹಿತೈಷಿಗಳು, ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರನ್ನ ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲೆಯ ಘಟಕದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಮಾಧ್ಯಮದ ಮಿತ್ರರನ್ನ ಈ ಒಂದು ಜನಾಕ್ರೋಶ ಯಾತ್ರೆಯ ನಮ್ಮ ಸಾಮಾನ್ಯ ಜನತೆಗೆ ಸರ್ಕಾರದ ತುಷ್ಟೀಕರಣ ಹಾಗೂ
ಬೆಲೆ ಏರಿಕೆಯನ್ನ ಮತ್ತು SC ST ಸಮುದಾಯಕ್ಕೆ ಮೀಸಲಾಗಿದ್ದಂತಹ ಹಣವನ್ನ SC ST ಮತ್ತು TSP ಹಣವನ್ನ ದುರ್ಬಳಕೆಯನ್ನ ಖಂಡಿಸಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಇವತ್ತು ಏನ ಜನಾಕ್ರೋಶ ಯಾತ್ರೆಯ ನಡೀತಾ ಇದೆ. ಅವೆಲ್ಲ ಸುದ್ದಿಗಳನ್ನ ಬಿತ್ತರಿಸಲಿಕ್ಕೆ ಬಂದಂತ ನಮ್ಮ ಎಲ್ಲ ಟಿವಿ ಮತ್ತು ಪತ್ರಿಕಾ ಮಾಧ್ಯಮದವರನ್ನ ನಾನು ಉತ್ತರ ಕನ್ನಡ ಜಿಲ್ಲೆಯ ಘಟಕದ ಪರವಾಗಿ ಸ್ವಾಗತಿಸ್ತಾ, ಬಂಧುಗಳೇ, ಈಗಾಗಲೇ ಮೊನ್ನೆ 7ನೇ ತಾರೀಕಿನಿಂದ ಆದಂತಹ ಜನಾಕ್ರೋಶ ಯಾತ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯನ್ನು ತಲುಪಿದೆ. ಇಲ್ಲಿ ಉದ್ದೇಶ ಇರುವಂತಹದ್ದು ಕರ್ನಾಟಕದ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯತೆಯನ್ನ, ಅನಿಯಮಿತವಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ, ಮುಸ್ಲಿಂ ತುಷ್ಟೀಕರಣವನ್ನ ಹಾಗೂ SC ST ಸಮುದಾಯಕ್ಕೆ ಮೀಸಲಾಗಿದ್ದಂತಹ ಹಣವನ್ನ ದುರ್ಬಳಕೆಯನ್ನ ಖಂಡಿಸಿ ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ಈ ಎಲ್ಲ ವಿಷಯಗಳನ್ನ ತಿಳಿಸಿ ಮುಂದಿನ ದಿನಗಳಲ್ಲಿ ಈ ಜನಾಕ್ರೋಶ ಯಾತ್ರೆಯ ಮುಖಾಂತರ ನಾವು ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಜನತೆ, ರಾಜ್ಯದ ಜನತೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವ ಸಂಕಲ್ಪವನ್ನು ಮಾಡಬೇಕಾಗಿದೆ. ಈ ಒಂದು ಸಮಾವೇಶದ ಮುಖಾಂತರ ನಾವು ನಮ್ಮ ಎಲ್ಲ ಕಾರ್ಯಕರ್ತರನ್ನ ಜಾಗೃತಿಗೊಳಿಸಿ ಜನಜಾಗೃತಿಯನ್ನ ಮೂಡಿಸಬೇಕು ಅಂತೇಳಿ ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಈ ಯಾತ್ರೆಯ ನೇತೃತ್ವವನ್ನ ವಹಿಸಿದ್ದಾರೆ. ಅವರನ್ನ ಮತ್ತೊಮ್ಮೆ ನಾನು ಉತ್ತರ ಕನ್ನಡ ಜಿಲ್ಲೆಯ ಘಟಕದ ಪರವಾಗಿ ಸ್ವಾಗತಿಸ್ತಾ, ಎಲ್ಲ ಜಿಲ್ಲೆಯ ತಂಡದವರನ್ನು ಸ್ವಾಗತಿಸ್ತಾ, ನಮ್ಮ ವೇದಿಕೆ ಮೇಲೆ ಎಲ್ಲ ಗಣ್ಯರನ್ನ ಆಗಮಿಸಿದ ಎಲ್ಲ ಕಾರ್ಯಕರ್ತರನ್ನ ಜನಪ್ರತಿನಿಧಿಗಳನ್ನ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದ. ಭಾರತ್ ಮಾತಾ ಕಿ. ಜನ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಲೆ ಏರಿಕೆ ಮಾಡಿದಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಮಸ್ಕಾರ. ಸರ್ವರನ್ನು ಸ್ವಾಗತಿಸಿದಂತಹ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ NS ಹೆಗಡೆ ಕರ್ಕಿಯವರಿಗೆ ಧನ್ಯವಾದಗಳು. ಇದು ಕೇವಲ ಜನಾಕ್ರೋಶದ ವೇದಿಕೆಯಲ್ಲ, ಸತ್ಯವನ್ನ ಪ್ರಚುರಪಡಿಸುವಂತಹ ಯಜ್ಞ ವೇದಿಕೆ. ಇದು ನ್ಯಾಯಕ್ಕಾಗಿ, ಸುಸ್ಥಿರ ಭವಿಷ್ಯಕ್ಕಾಗಿ, ಭವಿಷ್ಯದ ನಿರ್ಮಾಣದ ಸಂಕಲ್ಪವನ್ನು ಹೊತ್ತಂತಹ ಪವಿತ್ರ ವೇದಿಕೆಯಾದ್ದರಿಂದ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಸಮರ್ಪಿಸಿ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟಿಸಿಕೊಡಬೇಕು ಎನ್ನುವುದಾಗಿ ವೇದಿಕೆಯಲ್ಲಿದ್ದಂತಹ ಎಲ್ಲ ಗಣ್ಯ ಮಾನ್ಯರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇವು ಕೇವಲ ಪುಷ್ಪಗಳಲ್ಲ, ನಮ್ಮೆಲ್ಲರ ಶ್ರದ್ಧೆಯ ಸಂಕೇತ, ನಮ್ಮೆಲ್ಲರ ಅಭಿಮಾನದ ಸಂಕೇತ. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ, ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಕಾಲಕಾಲಕ್ಕೆ ಮಳೆಯಾಗಿ ಬೆಳೆಯಾಗಿ ಶಾಂತಿ ನೆಲೆ ನಿಂತು ಸಜ್ಜನರು ನಿರಾತಂಕವಾಗಿ ಬಾಳುವ ಹಾಗೆ ಸರ್ವರಿಗೂ ಒಳಿತಾಗಲಿ ಎನ್ನುವ ಆಶಯದೊಂದಿಗೆ ಸುಮವನ್ನ ತಾಯಿಯ ಮುಡಿಗೇರಿಸಿ ತಾಯಿ ಭಾರತ ಮಾತೆಗೆ ನಮಿಸಿದಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ಧನ್ಯವಾದಗಳು. ಈಗ ಅಭ್ಯಾಗತರು ಮಾತನಾಡುವಂತಹ ಸಮಯ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ನಮ್ಮೆಲ್ಲರ ಮುಖಂಡರಾಗಿರುವಂತಹ ಸನ್ಮಾನ್ಯ ವಿಜೇಂದ್ರ ಅವರಿಗೆ, ನಳಿನ್ ಕುಮಾರ್ ಅವರಿಗೆ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ, ಶ್ರೇಷ್ಠ ಸಾಹಿತಿ ದಿನಕರ್ ದೇಸಾಯಿ ಅವರು ಹುಟ್ಟಿದಂತಹ ನೆಲ ಇದು. ಒಂದು ದೃಷ್ಟಿಯಲ್ಲಿ ಅಂಕೋಲದಿಂದ ಪ್ರಾರಂಭವಾದಂತಹ ಸ್ವಾತಂತ್ರ್ಯ ಹೋರಾಟ ಇಡೀ ದೇಶಕ್ಕೆ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಂತ ನೆಲ. ಇಂಥ ಪುಣ್ಯ ಭೂಮಿಯಲ್ಲಿ ಜನಾಕ್ರೋಶ ಯಾಕೆ ಅಂತ ಕೇಳಿದ್ರೆ, ಆಳ್ತಾ ಇರುವಂತಹ ಕರ್ನಾಟಕ ಸರ್ಕಾರ ಜನಪರವಾದಂತಹ ಕೆಲಸಗಳನ್ನು ಮಾಡ್ತೇವೆ ಅನ್ನೋ ಕಾರಣಕ್ಕೆ ಒಂದಷ್ಟು ಸಮಯವನ್ನು ಕೊಡಬೇಕಾಗಿತ್ತು. 2 ವರ್ಷಗಳನ್ನು ಮಿಕ್ಕಿ ಇವತ್ತು ಸರ್ಕಾರ ನಡೀತಾ ಇದೆ. ನನಗನ್ಸುತ್ತೆ ಸರ್ಕಾರ ಕೆಳಗಿಳಿಬೇಕು ಅನಿಸ್ತಾ ಇಲ್ಲ. ಯಾಕೆಂದ್ರೆ ಸರ್ಕಾರವೇ ಜೀವಂತ ಇಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಆಡಳಿತಾತ್ಮಕವಾಗಿ ಸಂಪೂರ್ಣ ಶವವಾಗಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ, ನಳಿನ್ ಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ಹೋರಾಟವನ್ನು, ಜನಾಕ್ರೋಶದ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಊಹೆ ಮಾಡಿದ್ದೀರಾ ನಮ್ಮ ಕಾರ್ಯಕರ್ತರು?
ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿದೆ ಕಾನೂನು ಕರ್ನಾಟಕದಲ್ಲಿ? ನಾನು ಕೇಳ್ತೇನೆ ಪರಮೇಶ್ವರ್ ಅವರಿಗೆ, ನಾನು ಕೇಳ್ತೇನೆ ಸಿದ್ದರಾಮಯ್ಯನವರಿಗೆ, ನಾನು ಕೇಳ್ತೇನೆ ಉಪಮುಖ್ಯಮಂತ್ರಿ ಡಿಕೆಶಿ ಅವರಿಗೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟುವಾಗಿರುವಂತಹ ಪರಿಸ್ಥಿತಿ ಬಂತು. ಪ್ರವೀಣ್ ನೆಟ್ಟಾರ್ನನ್ನ ಯಾರೋ ಒಬ್ಬ ದುಳ್ಳ ಕೊಲೆ ಮಾಡ್ತಾನೆ. ಅವನ ಕಚೇರಿಯಲ್ಲಿ ಕುಳಿತಂತ ಪ್ರವೀಣ್ ನೆಟ್ಟಾರ್ನನ್ನ ಕೊಲೆ ಮಾಡಿ ಕುತ್ತಿಗೆಯನ್ನ ಕತ್ತರಿಸಿ ಕೊಲೆ ಮಾಡಿದಂತ ಆರೋಪಿ ಕೋರ್ಟಿಗೆ ಬರ್ತಾ ಇದ್ರೆ ಪೊಲೀಸರ ಸಮಕ್ಷಮದಲ್ಲಿ ಆ ಆರೋಪಿ ಹಣೆಗೆ ಮುತ್ತಿಕ್ಕುವಂತ ಕೆಲಸಗಳು ನಡೆಯುತ್ತೆ. ಏನ್ ಮಾಡ್ತಾ ಇದ್ದೀರಿ ನೀವು ಸರ್ಕಾರ? ಗೃಹ ಇಲಾಖೆ ಏನ್ ಮಾಡ್ತಾ ಇದೆ? ಯಾವ ಆರೋಪಿಯನ್ನ ಕೊಲೆಗಡಕರನ್ನ ನ್ಯಾಯ ಇಲಾಖೆ ಕರೆತರುವಾಗ ಅವನ ಹಣೆಗೆ ಮುತ್ತಿಕ್ಕುವಂತ ಕ್ರೂರ ಕತ್ತಿ ನಡೆಯಿತು, ಅಣಕ ನಡೆಯಿತು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಮೌನ ವಹಿಸಿದ್ದು ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಕೇಳಬೇಕು. ಮೈಸೂರು ಜಿಲ್ಲೆ ಉದಯಗಿರಿಯಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಇಡಲಾಗುತ್ತೆ. ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟಾಗ ಒಬ್ಬ ವರಿಷ್ಠ ಪೊಲೀಸ್ ಅಧಿಕಾರಿಯನ್ನ ತಲೆ ಹೊಡೆಯುವಂತ ಪರಿಸ್ಥಿತಿ ಬಂತಲ್ಲ. ಎಲ್ಲಿದೆ ಕಾನೂನು ವ್ಯವಸ್ಥೆ? ಪೊಲೀಸ್ ಠಾಣೆಗೆ ಬೆಂಕಿ ಇಡುವಂತ ಪರಿಸ್ಥಿತಿ ನಿರ್ಮಾಣವಾಗಿ ಪೊಲೀಸರ ತಲೆ ಹಿಡಿಯುವಂತ ಪರಿಸ್ಥಿತಿ ನಿರ್ಮಾಣವಾದಾಗ ಈ ರಾಜ್ಯದಲ್ಲಿ ಎಲ್ಲಿಯಾದ್ರೂ ಕಾನೂನು ಸುವ್ಯವಸ್ಥೆ ಇದೆ ಅಂತ ಅನಿಸುತ್ತಾ? ಕುಕ್ಕರ್ನಲ್ಲಿ ಅನ್ನ ಬೇಯಿಸುವಂತ ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಕನ್ನಡ ಶಾಲೆಯ ಮಕ್ಕಳ ಮಧ್ಯೆ ಇಟ್ಲಿಕ್ಕೆ ಹೋದಂತ ರಾಷ್ಟ್ರದ್ರೋಹಿಗಳು ಮತ್ತು ಭಯೋತ್ಪಾದಕರನ್ನ ಹುಟ್ಟಡಗಿಸಬೇಕಾದಂತ ಸರ್ಕಾರ, ಆ ಸರ್ಕಾರದ ವರಿಷ್ಠ ಮಂತ್ರಿ ಆ ಭಯೋತ್ಪಾದಕರನ್ನ ಆ ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಹೋಗಿರುವಂತ ಕನ್ನಡ ಶಾಲೆಯ ಮಕ್ಕಳ ಮಧ್ಯೆ ಇಡ್ಲಿಕ್ಕೆ ಹೋದಂತ ಭಯೋತ್ಪಾದಕನನ್ನ ನಮ್ಮ ಬ್ರದರ್ಸ್ ಅಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ನಾನು ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿ ಅವರಿಗೆ, ವರಿಷ್ಠ ಪೊಲೀಸ್ ಅಧಿಕಾರಿ ಅವರಿಗೆ ಪ್ರಶ್ನೆ ಮಾಡಬೇಕು. ಏನಾಗಿದೆ ನಿಮಗೆ? ಒಂದು ಸರ್ಕಾರ ಹೋಗುತ್ತೆ ಬರುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ. ನಾವೆಲ್ಲ ಸಾಮಾನ್ಯ ಜನರಾಗಿದ್ದೇವೆ, ಮಂತ್ರಿ ಆಗಿದ್ದೇವೆ, ಅಧಿಕಾರ ಹೋಗಿತ್ತು, ಒಂದೊಂದು ಸಾರಿ ಬರಬಹುದು ನಮಗೆ. ಆದ್ರೆ ಐಜಿ ಬರ್ತಾರೆ ಇನ್ಸ್ಪೆಕ್ಷನ್ ಮಾಡ್ತಾರೆ ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ಆರೋಪಿತ ಕಾರ್ಯಕರ್ತರನ್ನು ಕರೆಕೊಂಡು ಹೋಗಿ ಮೈಯನ್ನು ಹುಡಿ ಮಾಡಿದ್ರಂತೆ. ಅದು ಯಾಕೆ ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಕೇಳಿದ್ದಕ್ಕೋಸ್ಕರ ಒಟ್ಟು ಕಳೆದ 40 ಜನ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ರಂತೆ. ಏನ್ ರಾಜ್ಯ ಇದು? ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ, ಪೊಲೀಸರು ತಮ್ಮ ಮಿತಿಯೊಳಗೆ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಕರ್ನಾಟಕ ರಾಜ್ಯದ 1 ಲಕ್ಷ ಪೊಲೀಸರಿಗೆ ಅನ್ಯಾಯ ಆದಾಗ ಬೀದಿಗಿಡಿದು ಪೊಲೀಸರಿಗೆ ನ್ಯಾಯ ಕೇಳಿದ್ದು ಭಾರತೀಯ ಜನತಾ ಪಕ್ಷ ಅನ್ನೋದನ್ನು ಮರಿಬಾರದು. ತಪ್ಪು ನಡೆದ್ರೆ ತಿದ್ದುಕೊಳ್ಳಬೇಕು. ರಾಜಕಾರಣಿ ಆಗಿರಲಿ, ಮಂತ್ರಿ ಆಗಿರಲಿ, ಶಾಸಕ ಆಗಿರಲಿ, ಪೊಲೀಸರಾಗಿರಲಿ, ಸರ್ಕಾರಿ ಅಧಿಕಾರಿ ಆಗಿರಲಿ, ಡಿಸಿ ಆಗಿರಲಿ, ನಡೆದ ತಪ್ಪನ್ನು ಸರಿಪಡಿಸಿಕೊಳ್ಳಿ. ಅದಲ್ಲವಾದ್ರೆ ಭಾರತೀಯ ಜನತಾ ಪಕ್ಷ ವಿಜಯೇಂದ್ರ ಅವರ ಅನುಮತಿ ಪಡೆದು ಇಡೀ ಜಿಲ್ಲೆಯಾದ್ಯಂತ ಹೋರಾಟ ಕೈಗೆತ್ತಿಕೊಳ್ತೇವೆ. ಅನಿವಾರ್ಯವಾಗುತ್ತೆ ನಮಗೆ ಕಾರ್ಯಕರ್ತರ ರಕ್ಷಣೆ. ಎಲ್ಲಿದೆ ಸರ್ಕಾರ? ಯಾವ ಸ್ಥಿತಿಯಲ್ಲಿದೆ ಸರ್ಕಾರ? ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಒಂದೇ ಒಂದು ಮನೆ ಕೊಟ್ಟಂತ ಉದಾಹರಣೆ ಇದ್ರೆ ಹೇಳಿ. 2 ವರ್ಷಗಳಾಯ್ತು ನರೇಂದ್ರ ಮೋದಿ ಅವರ ಬಸವ ವಸತಿ, ರಾಜ್ಯ ಸರ್ಕಾರದ ಬಸವ ವಸತಿ ಮನೆ ಇಲ್ಲ. ನರೇಂದ್ರ ಮೋದಿ ಅವರ ಕೊಟ್ಟ ಮನೆಗಳಿಗೆ, ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಮನೆಗಳಿಗೆ ಬೋರ್ಡ್ ಅನ್ನು ಸಿದ್ದರಾಮಯ್ಯ ಹಾಕೊಂಡು ಬಡವರ ಮನೆ ಅಂತಾರೆ. ಎಲ್ಲಿದೆ? ಜಲಜೀವನ ಯೋಜನೆ ಮೂಲಕ ಪ್ರತಿ ಗ್ರಾಮ ಪಂಚಾಯತ್ಗೆ ಕೋಟ್ಯಾಂತರ ರೂಪಾಯಿಯನ್ನು ಬಿಡುಗಡೆ ಮಾಡಿ ಆ ಶುದ್ಧ ನೀರು ಕುಡಿಬೇಕು ಅನ್ನುವಂತ ಸಂಕಲ್ಪದ ಜೊತೆಯಲ್ಲಿ ಜಲಜೀವನ ಯೋಜನೆ ಅನುಷ್ಠಾನ ಆಗ್ತಾ ಇದೆಯಲ್ಲ, ಇದಕ್ಕೆ ಕೇಂದ್ರ ಸರ್ಕಾರ 72,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಯಾವ ಮನೆಯಲ್ಲಿ ನಳ್ಳಿಯಲ್ಲಿ ನೀರು ಬರ್ತಾ ಇದೆ? ಟೆಂಡರ್ಗಳನ್ನ ಮಾಡಿ ಆ ಗುತ್ತಿಗೆದಾರರ ಮೂಲಕ ಕೆಲಸ ಮಾಡಬೇಕಾಗಿದ್ದ ಇಂಜಿನಿಯರ್ ಅವರು ಸರ್ಕಾರದ ಅಣಿತ್ಯ ಕೆಲಸ ಮಾಡುವಂತ ದಾರುಣ ಪರಿಸ್ಥಿತಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ವಿನಂತಿ ಮಾಡಲಿಕ್ಕೆ ಬಂದೆವು. ಜನ ಆಕ್ರೋಶಿತರಾಗಿದ್ದಾರೆ. ನೀವು ಈ ದೇಶದಲ್ಲಿರುವಂತಹ, ಈ ರಾಜ್ಯದಲ್ಲಿರುವಂತಹ ಮುಸ್ಲಿಂ ಬಂಧುಗಳಿಗೆ ಏನ್ ಬೇಕಾದ್ರೂ ಕೊಡಿ, 10,000 ಅಲ್ಲ 10 ಲಕ್ಷ ಕೋಟಿ ಕೊಡಿ, ನಮ್ಮ ಆಕ್ಷೇಪ ಇಲ್ಲ. ಆದ್ರೆ 51% ಇರುವಂತಹ ಹಿಂದುಳಿದ ವರ್ಗದವರಿದ್ದಾರಲ್ಲ, ಆ ಹಿಂದುಳಿದ ವರ್ಗದವರಿಗೆ ನಿಮ್ಮ ಕಾರವಾರದಲ್ಲಿ ಒಂದು ಹಾಸ್ಟೆಲ್ ಸಿಗ್ತಾ ಇಲ್ಲ, ಆ ಹಿಂದುಳಿದವರಿಗೆ ಶಾಲೆ ಸಿಗ್ತಾ ಇಲ್ಲ, ಆ ಹಿಂದುಳಿದವರಿಗೆ ಆರೋಗ್ಯಕ್ಕೆ ಬೇಕಾದಂತ ಅನುಕೂಲಗಳು ಸಿಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಟ್ಟಂತ ಆಯುಷ್ಮಾನ್ ಭಾರತ್ ರಾಜ್ಯ ಸರ್ಕಾರದಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ. ಇಂಥ ದಾರುಣ ಪರಿಸ್ಥಿತಿ ಇದೆ. ಕಟ್ಟ ಕಡೆ ಮನುಷ್ಯ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಭಾಷಣದಲ್ಲಿ ಸಿದ್ದರಾಮಯ್ಯನವರೇ ನೀವು ಹೇಳ್ತೀರಿ. ಆದ್ರೆ ಆಕ್ರೋಶ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದೆ ನಾನು. ಕರ್ನಾಟಕ ರಾಜ್ಯದಲ್ಲಿರುವಂತಹ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ 34,000 ಕೋಟಿ ಹಣವನ್ನ ಗ್ಯಾರಂಟಿಗೆ ಉಪಯೋಗಿಸಿದ್ರಲ್ಲ. ಯಾರ ಹಣ ಇದು? ಪರಿಶಿಷ್ಟ ಜಾತಿಗೆ ಮೀಸಲಿಡಬೇಕಾದಂತಹ ಹಣ 2022-23ರಲ್ಲಿ 11,000 ಕೋಟಿ, 23-24ರಲ್ಲಿ 14,000 ಕೋಟಿ, 24-25ರಲ್ಲಿ 14,000 ಕೋಟಿ, 39,000 ಕೋಟಿ ರೂಪಾಯಿ ಹಣವನ್ನ ಆ ಪರಿಷ್ಠ ಜಾತಿಯ ಶಾಲೆಗೆ, ಆ ಪರಿಷ್ಠ ಜಾತಿಯ ಬಡವರ ಮನೆಗೆ, ಆ ಪರಿಷ್ಠ ಜಾತಿಯ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಬದುಕಿಗೆ ಕಟ್ಟಿಕೊಡಬೇಕಾದ
ಕೊಟ್ಟಂತ ಹಣವನ್ನು ತೆಗೆದು ನೀವು ಗ್ಯಾರಂಟಿಗೆ ಕೊಟ್ಟು ನಾವು ಪರಿಶಿಷ್ಟ ಜಾತಿ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತೀರಲ್ಲ, ಯಾವ ನ್ಯಾಯ? ಇದಕ್ಕೋಸ್ಕರ ಆಕ್ರೋಶ. ಆಕ್ರೋಶ ಇರುವುದು ಇದಕ್ಕೋಸ್ಕರ ಆಕ್ರೋಶ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಮಾತಾಡ್ತಾ ಇರುವುದನ್ನ ಕೇಳಿದೆ ನಾನು. ಕಾಂಗ್ರೆಸ್ ಸರ್ಕಾರದವರು ಕೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಮಾತಾಡ್ತೀರಿ. ಆ ಪುಣ್ಯಾತ್ಮ ಈ ಭಾರತಕ್ಕೆ ಸಂವಿಧಾನ ಬರೆದು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 10 ಅಡಿ ಜಾಗ, ಅವರ ದೇಹವನ್ನ ಮಣ್ಣು ಮಾಡಲಿಕ್ಕೆ 10 ಅಡಿ ಜಾಗವನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಇಂದಿರಾ ಗಾಂಧಿ ಅವರಿಗೆ 100 ಎಕರೆ, ರಾಜೀವ್ ಗಾಂಧಿ ಅವರಿಗೆ 100 ಎಕರೆ, ಯಾರಿಗೆ ಎಷ್ಟು ಬೇಕಾದ್ರೂ ಕೊಡಿ, ನಮ್ಮ ಆಕ್ಷೇಪಗಳಿಲ್ಲ. ಆದರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 10 ಅಡಿ ಜಾಗ ಕೊಡದೆ ಅವರ ಪಾರ್ಥಿವ ಶರೀರ ಮುಂಬೈಗೆ ಸಾಗಿಸಿದಂತ ಕೀರ್ತಿ ಮತ್ತು ಅಪಮಾನ ಯಾರಿಗಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನೋದು ವಿಧಿ ಇದ್ದೇನು? ನಾನು ಕಾಂಗ್ರೆಸ್ಸಿನ ಗೆಳೆಯರಿಗೆ ಕೇಳ್ತೇನೆ, ಪ್ರಜಾಪ್ರಭುತ್ವದಲ್ಲಿ ವೈಯಕ್ತಿಕ ದ್ವೇಷಕ್ಕೆ ಅವಕಾಶಗಳಿಲ್ಲ. ಕಾಂಗ್ರೆಸ್ಸಿನ ಮುಖಂಡರಿಗೆ ಮತ್ತು ಕಾಂಗ್ರೆಸ್ ಗೆಳೆಯರಿಗೆಲ್ಲ ಕೇಳಬೇಕು ನಾನು, ಎಲ್ಲಿದ್ದೀರಿ ನೀವು? ನೀವು ಶಾಸಕರನ್ನು ಆಯ್ಕೆ ಮಾಡಿದ್ದು ಕಾಂಗ್ರೆಸ್ಗೋಸ್ಕರ 16 ವರ್ಷಗಳ ಕಾಲ ದುಡಿದದ್ದು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅನ್ಲಿಕ್ಕ? ವಿಧಾನಸೌಧದಲ್ಲಿ ಕುಳಿತುಕೊಂಡು ಪ್ರಜಾಪ್ರಭುತ್ವದ ದೇಗುಲಾಗಿರುವಂತಹ ವಿಧಾನಸೌಧ, ಕೆಂಗಲ್ ಹನುಮಂತಯ್ಯ ರಾಷ್ಟ್ರಭಕ್ತ ಕಟ್ಟಿದ ಹೆಂಗಲ್ ಹನುಮಂತಯ್ಯನವರು ಕಟ್ಟಿದಂತಹ ವಿಧಾನಸೌಧ, ಕೆಸಿ ರೆಡ್ಡಿಯಿಂದ ರಾಮಕೃಷ್ಣ ಹೆಗಡೆ ಯಡಿಯೂರಪ್ಪನವರೆಗೆ ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂತ ರಾಷ್ಟ್ರಭಕ್ತರು ತುಂಬಿರುವಂತಹ ವಿಧಾನಸೌಧದಲ್ಲಿ ಕುಳಿತುಕೊಂಡು ನಾಸೀರ್ ಹುಸೇನ್ ರಾಜ್ಯಸಭೆಗೆ ಆಯ್ಕೆಯಾದಾಗ ಕಾಂಗ್ರೆಸ್ ಪಕ್ಷ ಏನ್ ಹೇಳ್ತು? ಪಾಕಿಸ್ತಾನಕ್ಕೆ ಜೈ ಎಂದಿರಲ್ಲ, ನಾಚಿಕೆ ಆಗಿಲ್ವೇನು? ಇದಕ್ಕೋಸ್ಕರ ನೀವು ಬಡದಾಡಿ ಎಲ್ಲ ಕಾಂಗ್ರೆಸ್ ಶಾಸಕರನ್ನ ಆಯ್ಕೆ ಮಾಡಿದ್ರ? ಪ್ರಶ್ನೆಗೆ ಉತ್ತರ ಕೊಡುವಂತ ಕಾಲಗಳು ಬರ್ತಾ ಇದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಸೆಳೆದು ನಿಲ್ಲಬೇಕಾದಂತ ಅನಿವಾರ್ಯತೆ ಇದೆ. ಒಂದು ಕಡೆಯಲ್ಲಿ ದ್ವೇಷದ ದಳ್ಳುರಿಯಾಗಿರುವಂತಹ ರಾಜಕಾರಣ, ಮತ್ತೊಂದು ಕಡೆಯಲ್ಲಿ ಭ್ರಷ್ಟಾಚಾರದ ಮಿತಿ ಮೀರಿರುವಂತಹ ರಾಜಕಾರಣ. ಇವತ್ತು ಸರ್ಕಾರದಲ್ಲಿರುವಂತಹ ವ್ಯವಸ್ಥೆಗಳು ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಂತ್ರಿಯೂ ಕೂಡ ದೋಚುವುದರಲ್ಲಿದ್ದಾರೆ ಹೊರತು ಜನಜಾಗೃತಿಯ ಕೆಲಸಗಳನ್ನು ಮಾಡುವಂತ ವ್ಯವಸ್ಥೆಯಲ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಈ ಉತ್ತರ ಕನ್ನಡ ಜಿಲ್ಲೆಯ ಈ ನೆಲದ ಮೂಲಕ ವಿನಂತಿ ಮಾಡ್ತೇನೆ, ಅಂತಹ ಪರಿಸ್ಥಿತಿ ಅಪಪ್ರಚಾರಗಳ ನಡುವೆಯೂ ಕೂಡ ನಮ್ಮ ವಿಶ್ವೇಶ್ವರ ಕಾಗೇರಿ ಅವರನ್ನ 3 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಿ ಭಾರತೀಯ ಪಾರ್ಟಿಯ ಶಕ್ತಿಯನ್ನು ವೃದ್ಧಿಸಿದಂತ ದೇವದುರ್ಲಭ ಕಾರ್ಯಕರ್ತರು ನೀವು. ಇವತ್ತು ವಿಶ್ವೇಶ್ವರ ಕಾಗೇರಿ ಅವರು ಬಂದ ನಂತರ ಅರಿವಿನಲ್ಲಾಗಿರುವಂತಹ ಬದಲಾವಣೆ, PSNL ಆಗಿರುವಂತಹ ಬದಲಾವಣೆಗಳು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ನಾನು ಗಮನಿಸಿದ್ದೇನೆ. 7-8 ತಿಂಗಳು ಆಯ್ತಷ್ಟೇ. ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬರ್ತಾ ಇದ್ದೇನೆ, ದಯವಿಟ್ಟು ಮುಂದಿನ ಚುನಾವಣೆ ಜಿಲ್ಲಾ ಪಂಚಾಯತ್ ಬರುತ್ತೆ, ತಾಲೂಕು ಪಂಚಾಯತ್ ಬರುತ್ತೆ, ನಗರಸಭೆ ಬರುತ್ತೆ, ಪುರಸಭೆ ಬರುತ್ತೆ, ಪಟ್ಟಣ ಪಂಚಾಯತ್ ಬರುತ್ತೆ. ಅವೆಲ್ಲವನ್ನು ಒಟ್ಟಾಗಿ ಒಂದಾಗಿ ಎದುರಿಸೋಣ. ಮುಂದಿನ ಚುನಾವಣೆಯಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನುವಂತ ವಿಶ್ವಾಸದ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಈ ಆಕ್ರೋಶದ ನೆಲೆ ಪ್ರತಿಯೊಂದು ಕ್ಷೇತ್ರ ಮಟ್ಟದಲ್ಲಿ, ಶಕ್ತಿ ಕೇಂದ್ರ ಮಟ್ಟದಲ್ಲಿ, ಮಹಾಶಕ್ತಿ ಕೇಂದ್ರ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ನಡೀಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಒಟ್ಟಾಗಿ ಒಂದಾಗಿ ಶ್ರಮಿಸೋಣ ಅಂತ ಹೇಳಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ, ಬೋಲೋ ಭಾರತ್ ಮಾತಾ ಕೀ. ನಡೆನುಡಿಯ ನೀರರ್ಗಳ ಮಾತಿನ ಸರದಾರ ಶ್ರೀತ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಧನ್ಯವಾದಗಳು. ಅವರು ಈಗ ಬೇರೊಂದು ಕಾರ್ಯಕ್ರಮಕ್ಕಾಗಿ ತೆರಳುತ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ, ದಿಟ್ಟ ನಡೆ, ದೃಢ ನಿಲುವು, ಗಟ್ಟಿ ಧ್ವನಿಗೆ ಹೆಸರಾದಂತಹ ನಮ್ಮೆಲ್ಲ ಮಹಿಳೆಯರ ಧ್ವನಿಯಾದಂತಹ ರಾಜ್ಯ ಉಪಾಧ್ಯಕ್ಷೆಯಾದಂತಹ ಶ್ರೀಮತಿ ರೂಪಾಲಿ ನಾಯ್ಕರವರನ್ನ ಮಾತಿಗಾಗಿ ಈ ಮಾತಿನ ಮಂಟಪಕ್ಕೆ ಆಹ್ವಾನಿಸುತ್ತಾ ಇದ್ದೇನೆ. बोलो भारत माता की, बोलो भारत माता की. ಒಂದೇ ಒಂದೇ. ಸುಸ್ತಾಗಿದ್ದೀರಾ? ಜನಾಕ್ರೋಶ ಇಲ್ವಾ? ಮತ್ ಕೈ ಎತ್ತಿ ಅಲ್ಲ. बोलो भारत माता की, ಒಂದೇ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೆಚ್ಚಿನ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಸರ್ ಅವರಿಗೆ ಈ ಒಂದು ಇವತ್ತಿನ ನಡೀತಾ ಇರುವಂತ ಜನಾಕ್ರೋಶ ಯಾತ್ರೆಗೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದಂತ ನಮ್ಮ ನೆಚ್ಚಿನ ರಾಜ್ಯದ ರಾಜ್ಯಾಧ್ಯಕ್ಷರು ಆದಂತ ನಮ್ಮ ವಿಜೇಂದ್ರ ಸರ್ ಅವರೇ ಹಾಗೂ ಜಿಲ್ಲೆಯ ನೆಚ್ಚಿನ ಜಿಲ್ಲಾಧ್ಯಕ್ಷರಾದಂತ
NS ಹೆಗಡೆ ಸರ್ ಅವರೇ, ನಮ್ಮ ನಿಕಟಪೂರ್ವ ರಾಜ್ಯದ ಅಧ್ಯಕ್ಷರು, ಮಾಜಿ ಸಂಸದರು ಆತ್ಮೀಯರಾದಂತ ನಳಿನ್ ಕುಮಾರ್ ಕಟೀಲು ಸರ್ ಅವರೇ, ಈಗಾಗಲೇ ನಮ್ಮನ್ನ ಉದ್ದೇಶಿಸಿ ಮಾತಾಡಿ ಹೋಗಿರುವಂತಹ ನಮ್ಮ ಜಿಲ್ಲೆಯ ಮಾಜಿ ಸಚಿವರು, ಹಾಲಿ ಉಡುಪಿಯ ಸಂಸದರಾದಂತಹ ಹಿರಿಯರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅಣ್ಣನವರೇ, ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಪ್ರೀತಂ ಗೌಡರವರೇ, MLC ಅವರು ಆದಂತ ನಮ್ಮ ರವಿ ಅಣ್ಣರವರೇ, ತಮ್ಮೇಶ್ ಅಣ್ಣರವರೇ, ನಮ್ಮ ಹಿಂದಿನ ಮಾಜಿ ಸಚಿವರು ಹಿರಿಯರು ಆದಂತಹ ಶಿವಾನಂದ ಅಣ್ಣರವರೇ, ವೇದಿಕೆಯಲ್ಲಿರುವಂತಹ ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳೇ, ಹಾಲಿ ಶಾಸಕರುಗಳೇ ಇರುವಂತಹ ಎಲ್ಲ ರಾಜ್ಯದ ಪದಾಧಿಕಾರಿಗಳೇ, ಶರಣ ಅಣ್ಣರವರೇ, ಬಂದಿರುವಂತಹ ರಾಜ್ಯದ ಎಲ್ಲ ಪದಾಧಿಕಾರಿಗಳೇ, ದೂರ ದೂರದಿಂದ ಬಂದಿರುವಂತಹ ಎಲ್ಲ ಮೋರ್ಚಾದ ಎಲ್ಲ ಮಂಡಲದ ಗೌರವಾನ್ವಿತ ಅಧ್ಯಕ್ಷರೇ, ಬೂತ್ ಮಟ್ಟದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಹಾಗೂ ಉಪಸ್ಥಿತರಿರುವಂತಹ ಮಾಧ್ಯಮದ ಮಿತ್ರರೇ, ಟಿವಿ ಮಾಧ್ಯಮದವರೇ, ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ಯಲ್ಲಾಪುರದಲ್ಲಿ ಜನಾಕ್ರೋಶ ಯಾತ್ರೆ ಈಗಾಗಲೇ ನಮ್ಮ ಆರಂಭವಾಗಿ ವೇದಿಕೆಯ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಈ ಒಂದು ಬೆಲೆ ಏರಿಕೆಯ ಉದ್ದೇಶಿಸಿ ಮಾತಾಡಿರುವಂತಹ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅಣ್ಣನವರು ಬಹಳಷ್ಟು ನಿಮಗೆ ಉದ್ದೇಶಿಸಿ ಇವತ್ತು ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಆ ದಿವಸದಿಂದ ಇವತ್ತು ತನಕ ಇವತ್ತು ಬಡವರ ಕಣ್ಣೀರಿನಲ್ಲಿ ಅವರು ಕೈ ತೊಳಿತಾ ಇದ್ದಾರೆ. ಪ್ರತಿಯೊಂದು ವಿಷಯಕ್ಕೂ ಕೂಡ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಹೇಳಿ ಇವತ್ತು ಕೊಟ್ಟಿರುವಂತ ಏನು ಭರವಸೆಗಳು, ಕೊಟ್ಟಿರುವಂತ ಏನು ಇವತ್ತು 2,000 ಅಂತ ಮಹಿಳೆಯರಿಗೆ ಕೊಟ್ಟು ಈ ಕಡೆಯಿಂದ 10 ಲಕ್ಷಕ್ಕೆ 10,000 15,000ಕ್ಕೆ ಒಂದು ಮಷೀನ್ ಅನ್ನು ಇಟ್ಬಿಟ್ಟು ಎಲ್ಲಾ ಇಲಾಖೆಯನ್ನು ಖಾಲಿ ಮಾಡಿ ರಾಜ್ಯದ ಬೊಕ್ಕಸ ಇವತ್ತು ಕೆಳಗಾಗ್ತಾ ಇದ್ದಾರೆ, ಮತ್ತೆ ಲೂಟಿಯಲ್ಲಿ ಪ್ರಾರಂಭಿಸಿದ್ದಾರೆ. ಬಂಧುಗಳೇ, ನಮ್ಮ ಕಾರ್ಯಕರ್ತರು ತಾವೆಲ್ಲರೂ ಸುಸ್ತಾಗಿದ್ದೀರಿ ಅಂತ ಅನಿಸ್ತಾ ಇದೆ. ಬಹಳ ಒಂದು ಆಕ್ರೋಶ ಇರಬೇಕು ನಿಮ್ಗೆ. ನಾನು ಇವತ್ತು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ದೂರದಿಂದ ನೀವು ಬಂದಿದ್ದೀರಿ. ರಾಜ್ಯಾಧ್ಯಕ್ಷರು ಪ್ರತಿನಿತ್ಯ ಒಂದು ದಿವಸ ಬಿಟ್ಟಿಲ್ಲ, ಅವರು ದಿನಾಲು ಈ ಕಾರ್ಯಕ್ರಮ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಇವತ್ತು ನಿನ್ನೆ ಚಿಕ್ಕಮಗಳೂರಿನಲ್ಲಿದ್ರು, ಇವತ್ತು ಬೆಳಿಗ್ಗೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಇದ್ದಾರೆ. ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಚಾಲೆಂಜ್ ಏನು ಅಂತ ನೋಡಿ ಮುಂದಿನ ದಿವಸದಲ್ಲಿ ರಾಜ್ಯದ ಇಡೀ ಉದ್ದಗಲಕ್ಕೂ ಅವರು ತಿರುಗಾಡ್ತಾರೆ. ಹಿಂದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಹಿರಿಯರು, ಹುಟ್ಟು ಹೋರಾಟಗಾರರು ಇರುವಂತ ನಮ್ಮ ಯಡಿಯೂರಪ್ಪಜಿಯವರನ್ನು ನಾವು ಇವತ್ತು ನೆನೆಸ್ಕೊಳ್ಬೇಕು. ಅವರ ಪಾದಗಳಿಗೆ ನಾವು ನಮಸ್ಕಾರಗಳನ್ನು ಮಾಡಬೇಕು. ಯಾಕಂದ್ರೆ ಭಾಗ್ಯ ಲಕ್ಷ್ಮಿ ಯೋಜನೆ ಅವಾಗ ಸೈಕಲ್ ಅನ್ನು ತಂದಿರುವಂತ ಏಕೈಕ ನಮ್ಮ ಅವಾಗಿನ ಮುಖ್ಯಮಂತ್ರಿ ಅಂದ್ರೆ ಅವರು ಯಡಿಯೂರಪ್ಪಜಿಯವರು ಅಂತ ಹೇಳಲಿಕ್ಕೆ ನಾವು ಇವತ್ತು ಇಷ್ಟಪಡ್ತಾ ಇದ್ದೇವೆ. ಬಂಧುಗಳೇ, ಬಹಳಷ್ಟು ವಿಚಾರ ಮಾಡಿ ನಮ್ಮ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬಂದಿದ್ದಾರೆ. ನಾವೆಲ್ಲರೂ ಇವತ್ತು ಮಹಿಳೆಯರ ವಿಚಾರ ಮಾಡಬೇಕು. ಇವತ್ತು ದೌರ್ಜನ್ಯ ನಡೀತಾ ಇದೆ, ಅತ್ಯಾಚಾರಗಳು ನಡೀತಾ ಇದೆ, ಇವತ್ತು ಆತ್ಮಹತ್ಯೆಗಳ ಪ್ರಕರಣಗಳು ಕೂಡ ನಡೀತಾ ಇದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಇವತ್ತು ಕಣ್ಮುಚ್ಚಿ ಕೂತ್ಕೊಂಡು ಪೊಲೀಸರ ಒಂದು ಏಟನ್ನು ನಮ್ಮ ಕಾರ್ಯಕರ್ತರು ಇವತ್ತು ಅನುಭವಿಸಬೇಕಾಗಿದೆ. ಯಾವುದೇ ಚಿಕ್ಕ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಅವರನ್ನು ಎತ್ತರಣೆ ಮಾಡಿಕೊಂಡು ಹೊಡೆಯುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೇನೆ, ಕಾಯ್ದಿರಿ. ಇನ್ನು ಮುಂದೆ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುತ್ತೆ, ಬರುದಿಲ್ವಾ? ಮತ್ತೆ ಕೇಳ್ತಾ ಇದ್ದೀರಿ, ವಿಜೇಂದ್ರಣ್ಣ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲ ಬರಬೇಕಾ ಬರಬಾರ್ದ? ಮತ್ತೆ ಅವಧಿ ಇರ್ಬೇಕಲ್ಲ. ನೀವೆಲ್ಲ ಗಟ್ಟಿ ಆದ್ರೆ ಮಾತ್ರ ಮುಖ್ಯಮಂತ್ರಿ ಅವರು ವಿಜೇಂದ್ರಣ್ಣ ಆಗ್ತಾರೆ, ಎಲ್ಲಿದ್ರೆ ಆಗುದಿಲ್ಲ. ರಾಜ್ಯ ಮಟ್ಟದಲ್ಲಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬಾರ್ದು. ಆಕ್ರೋಶ ಅಂದ್ರೆ ಆಕ್ರೋಶ ಭರಿತರಾಗಿರ್ಬೇಕು. ಚಾಲೆಂಜ್ ಆಗಿ ನಾವು ಸ್ವೀಕಾರ ಮಾಡಬೇಕು. ನಾವು ಸುಮ್ಮನೆ ಇವತ್ತು ಬಂದಿಲ್ಲ. ನಾವು ಮುಂದಿನ ದಿವಸದಲ್ಲಿ ರಾಜ್ಯದಲ್ಲಿ ನಾವು ಬಿಜೆಪಿ ಸರ್ಕಾರ ತಂದೇ ತರ್ತೇವೆ ಅಂತ ಕಾರ್ಯಕರ್ತರು ಇವತ್ತಿಂದ ಪ್ರಮಾಣ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಸೀಟನ್ನ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಕೊಡುಗೆ ಅಂತ ಇವತ್ತು ಹೇಳ್ತಾ ಇದ್ದೇವೆ. 6 ಸೀಟು ಬಿಜೆಪಿ ಬರ್ತಾ ಇದೆ. ಯಲ್ಲಾಪುರದಲ್ಲಿ ಅತಂತ್ರರಾಗಿದ್ದಾರೆ ಪಾಪ ಕಾರ್ಯಕರ್ತರು. ಆದ್ರೆ ಮಂಡಲದ ಅಧ್ಯಕ್ಷರು ಹೆದರ್ಲಿಲ್ಲ, ಜಿಲ್ಲಾ ಅಧ್ಯಕ್ಷರು ಹೆದರ್ಲಿಲ್ಲ. ಯಾವುದೇ ಕಾರಣಕ್ಕೂ ಯಲ್ಲಾಪುರ ಮುಂಡ್ಗಡದಲ್ಲಿ ಕೋಸ ಮುಂದಿನ ದಿವಸದಲ್ಲಿ ನಮ್ಮ ಬಿಜೆಪಿ ಎಂದು ತಂದೆ ತರ್ತೇವೆ ಅಂತ ನಮ್ಮ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತರು ಹೇಳ್ಬೇಕು. ಬಂಧುಗಳೇ,
ಹೆಚ್ಚಿನದಾಗಿ ಯಾರು ನಾವು ಮಾತಾಡುವುದಿಲ್ಲ. ರಾಜ್ಯಾಧ್ಯಕ್ಷರು ಮಾತಾಡಬೇಕಾಗಿದೆ. ಇವತ್ತು ಹೋದ ನಂತರ ಈ ಜನಾಕ್ರೋಶ ಜನರಿಗೆ ತಿಳಿಸುವಂತ ಜನಾಕ್ರೋಶ ಆಗಿರ್ಬೇಕು. ಇದು ನಮ್ಮ ಕಾರ್ಯಕರ್ತರಿಗಷ್ಟೇ ಅಲ್ಲ, ಜನರಿಗೆ ತಿಳಿಸಿದ್ರೆ ಮಾತ್ರ ಇವತ್ತಿನ ಹೋರಾಟದ ಏನು ಅಂತ ಅಗತ್ಯ ಅಂತ ಜನರಿಗೆ ಗೊತ್ತಾಗಬೇಕು. ಬಂಧುಗಳೇ, ಒಂದೇ ಹೇಳ್ತಾ ಇದ್ದೇನೆ, ಬೆಲೆ ಏರಿಕೆ ಇದು ಸಾಮಾನ್ಯವಾಗಿದ್ದಲ್ಲ. ಹಿಂದೆ ಕೊರೋನಾ ಬಂದಾಗ ಜನರಿಗೆ ನಾವು ಸ್ಪರ್ಶ ಮಾಡ್ತಾ ಇರ್ಲಿಲ್ಲ ಹೆದರಿಕೆಯಿಂದ. ಯಾರಿಗೊಬ್ರು ಸ್ಪರ್ಶ ಮಾಡಿದ್ರೆ ನಾವು ಸಾಯ್ತೇವೇನೋ ಅಂದ್ಕೊಳ್ತಿದ್ರು. ಇವತ್ತು ಹಬ್ಬ ಹರಿದಿನಗಳು ಬಂದ್ರೆ ಅಂಗಡಿಗೆ ಹೋಗ್ಲಿಕ್ಕೂ ಕೂಡ ಜನ ಹೆದರ್ತಾ ಇದ್ದಾರೆ. ಯಾಕಂದ್ರೆ ಬೆಲೆ ಏರಿಕೆಯಿಂದ ಜನ ಬಡಬಗ್ಗರು ತತ್ತರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕಂದ್ರೆ ನಾವೇನ್ ಮಾಡ್ಬೇಕು? ಹಿಂದೆ ಕ್ವಿಟ್ ಇಂಡಿಯಾ ಚಳವಳಿ ನಮ್ಗೆ ಗೊತ್ತಿದೆ. ಭಾರತ ದೇಶದಿಂದ ಬ್ರಿಟಿಷರು ತೊಲಗಬೇಕಂತ ಆಂದೋಲನ ಶುರು ಆಗಿತ್ತು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ತೊಲಗಿಸಲು ನಾವೆಲ್ಲರೂ ಆಂದೋಲನವನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾ, ನೆರೆದಿರುವಂತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಮಾನ್ಯ ರಾಜ್ಯಾಧ್ಯಕ್ಷರಲ್ಲಿ ಒಂದು ವಿನಂತಿ. ನಮ್ಮ ಯಡಿಯೂರಪ್ಪಜಿಯವರು ಇರಬೇಕಾದ್ರೆ ಉತ್ತರ ಕನ್ನಡ ಜಿಲ್ಲೆ ಇದು ಗಡಿಭಾಗ ಆಗಿರ್ತಾ ಇರೋದ್ರಿಂದ ಸರ್ ಬಹಳ ಅಗತ್ಯ. ಮುಂದಿನ ದಿವಸದಲ್ಲಿ ಅಧಿಕಾರ ಗ್ಯಾರಂಟಿ ಬಂದೇ ಬರ್ತದೆ. ತಾವು ಕೂಡ ಒಂದು ರಾಜ್ಯದ, ನಾನು ಗೊತ್ತಿಲ್ಲ, ಆದ್ರೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದಿನ ದಿವಸದಲ್ಲಿ ಅಧಿಕಾರ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕೀ. ಧನ್ಯವಾದಗಳು. ಪಕ್ಷಾಭಿಮಾನದ ಕಿಚ್ಚನ್ನು ಹೊತ್ತಿಸಿದಂತಹ ಶ್ರೀಮತಿ ರೂಪಾಲಿ ನಾಯ್ಕರವರಿಗೆ ಧನ್ಯವಾದಗಳು. ಈಗ ನಮ್ಮ ನಿಕಟಪೂರ್ವ ರಾಜ್ಯಾಧ್ಯಕ್ಷರು ಹಾಗೂ ನಿಷ್ಠಾವಂತ ನಿಸ್ಪೃಹ ರಾಜಕಾರಣಿಯಾದಂತಹ ಶ್ರೀ ನಳಿನ್ ಕುಮಾರ್ ಕಟೀಲೂರು ಅವರು ನಮ್ಮೊಂದಿಗೆ. बोलो भारत माता की, भारतीय जनता पार्टी की, भारतीय जनता पार्टी की, भारतीय जनता पार्टी की धिक्कार 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 धिक्कार. ರಾಜ್ಯದ ಭ್ರಷ್ಟಾಚಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ರಾಜ್ಯದ ಸುಳ್ಳುಗಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ರಾಜ್ಯದ ಮೋಸಗಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಭ್ರಷ್ಟಾಚಾರಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ಈ ಜನಾಕ್ರೋಶ ಯಾತ್ರೆಯ ನೇತೃತ್ವವನ್ನು ವಹಿಸಿರುವ ಕಳೆದ 1.5 ವರ್ಷಗಳಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟಿ ಹಳ್ಳಿಗಳಿಗೆ ತಿರುಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿರುವ ಈ ಭ್ರಷ್ಟ ಸರ್ಕಾರದ ಸಿದ್ದರಾಮಣ್ಣನ ಮೂಢ ಹಗರಣಕ್ಕೋಸ್ಕರ ಪಾದಯಾತ್ರೆಯನ್ನು ಮಾಡಿ ಸಿದ್ದರಾಮಣ್ಣನ ಕೊರಳಿಗೆ ಉರುಳನ್ನು ಹಾಕಿರ್ತಕ್ಕಂಥ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರ್ತಕ್ಕಂತಹ ವಿಜಯೇಂದ್ರ ಅವರೇ, ನಮ್ಮ ನೆಚ್ಚಿನ ಈ ಜಿಲ್ಲೆಯ ಅಧ್ಯಕ್ಷರು ಆದರಣೀಯರಾಗಿರ್ತಕ್ಕಂಥ NS ಹೆಗಡೆ ಅವರೇ, ನಮ್ಮ ಆದರಣೀಯರು ಹಿರಿಯರು ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿರ್ತಕ್ಕಂತಹ ರವಿಕುಮಾರ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಾಸಕ ಮಿತ್ರ ಹರೀಶ್ ಪುಂಜ ಅವರೇ, ನಮ್ಮೆಲ್ಲ ಆದರಣೀಯ ಸಹೋದರಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಅವರೇ, ಮಾಜಿ ಸಚಿವರಾಗಿರ್ತಕ್ಕಂಥ ಶಿವಾನಂದ ನಾಯ್ಕ ಅವರೇ, ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಸುನೀಲ್ ನಾಯ್ಕ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಆದ್ಯಗಣ್ಯ ಅತಿಥಿ ಬಂಧುಗಳೇ, ರೈತ ಮೋರ್ಚಾದ ನಡಹಳ್ಳಿಯವರೇ, 10 ಊರುಗಳಿಂದ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ದೇವರುಗಳಿಗೂ ನಾನು ಪ್ರಣಾಮಗಳನ್ನು ಅರ್ಪಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾಧ್ಯಮದ ಮಿತ್ರರು, ಈ ಯಾತ್ರೆ ಜನಾಕ್ರೋಶ ಯಾತ್ರೆ. ಈ ಯಾತ್ರೆ ಭಾರತೀಯ ಜನತಾ ಪಾರ್ಟಿಯ ಯಾತ್ರೆಯಲ್ಲ, ಈ ಯಾತ್ರೆ ಕಾರ್ಯಕರ್ತರ ಯಾತ್ರೆಯಲ್ಲ, ಈ ಯಾತ್ರೆ ವಿಜಯೇಂದ್ರ ಅವರ ಯಾತ್ರೆಯಲ್ಲ, ಈ ಯಾತ್ರೆ ಕರ್ನಾಟಕದ ಜನತಾ ಜನಾರ್ದನದ ಯಾತ್ರೆ, ಆಕ್ರೋಶದ ಯಾತ್ರೆ, ಯಾತ್ರೆ. ಈ ರಾಜ್ಯ
ರಾಜ್ಯದಲ್ಲಿ ಕಳೆದ 2 ವರ್ಷಗಳಲ್ಲಿ ಭ್ರಷ್ಟವಾಗಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ನ ಸಿದ್ದರಾಮಣ್ಣನ ಸರ್ಕಾರ ಏನಿತ್ತೋ ಆ ಸರ್ಕಾರದ ವಿರುದ್ಧ ಯಾತ್ರೆ, ಇದು ಆಕ್ರೋಶದ ಯಾತ್ರೆ. ಮೈಸೂರಿನಲ್ಲಿ ಚಾಮುಂಡಿಗೆ ಪ್ರಾರ್ಥನೆಯನ್ನ ಮಾಡಿ ವಿಜಯೇಂದ್ರ ಅವರ ಯಾತ್ರೆ ಪ್ರಾರಂಭ ಆಯಿತು. ಮೈಸೂರು, ಮಂಡ್ಯ, ಹಾಸನವನ್ನ ಮೀರಿ ಮಡಿಕೇರಿ, ಮಂಗಳೂರಿಗೆ ಬಂದು ಇವತ್ತು ಉತ್ತರ ಕನ್ನಡಕ್ಕೆ ಪ್ರವೇಶ ಆಗಿದೆ. ಮಡಿಕೇರಿ ಮತ್ತು ಉತ್ತರ ಕನ್ನಡದಲ್ಲಿ ನಾನು ಈ ಯಾತ್ರೆಯ ಸೊಬಗನ್ನ ಕಂಡೆ. ಯಾಕೆ ಜನತಾ ಜನಾರ್ದನರ ಆಕ್ರೋಶ? ರಾಜ್ಯದ ಅಧ್ಯಕ್ಷರು ನೇತೃತ್ವವನ್ನು ವಹಿಸಿ ಹೊರಗಡೆ ಹೋದಾಗ ಜನ ತಾವಾಗಿ ಬಂದು ಆರತಿಯನ್ನು ಎತ್ತಿ ತಿಲಕವನ್ನು ಇಟ್ಟು ವಿಜಯೇಂದ್ರ ಅವರೇ ಮುನ್ನಡೆಯನ್ನು ಇಡಿ, ನಿಮ್ಮ ಹಿಂದೆ ನಾವಿದ್ದೇವೆ, ಈ ರಾಜ್ಯದಲ್ಲಿ ಪರಿವರ್ತನೆಯನ್ನು ತರ್ತೇವೆ ಅನ್ನತಕ್ಕಂಥ ಉದ್ಘೋಷಣೆ ಮಾಡಿದ್ದಾರೆ. ಇದು ಕಾರ್ಯಕರ್ತರು ಮಾಡಿರ್ತಕ್ಕಂಥಲ್ಲ, ಜನತಾ ಜನಾರ್ದನ ಮಾಡಿರ್ತಕ್ಕಂಥ ಆಕ್ರೋಶ. ಕಳೆದ 2 ವರ್ಷಗಳಲ್ಲಿ ಭ್ರಷ್ಟ ಸರ್ಕಾರ, ಕೇವಲ ಸಿದ್ದರಾಮಣ್ಣ ಭ್ರಷ್ಟ ಅಲ್ಲ, ಕಾಂಗ್ರೆಸ್ಸೇ ಭ್ರಷ್ಟ. ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ರವರೆಗೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಭ್ರಷ್ಟ ಯಾರು ಹೇಳಿದ್ರೆ ಸಿದ್ದರಾಮಣ್ಣ ಮಹಾಭ್ರಷ್ಟ, ಮಹಾಕಳ್ಳ ಮತ್ತು ಮಹಾಸುಳ್ಳ. 2 ಬಾರಿ ರಾಜ್ಯದ ಜನತೆ ನಂಬಿ ಅವರಿಗೆ ಅಧಿಕಾರವನ್ನು ಕೊಟ್ಟರು. ಸಿದ್ದರಾಮಣ್ಣ ಹೇಗೆ ಬಂದ್ರು? ಸಿದ್ದರಾಮಣ್ಣ ಬಹಳಷ್ಟು ಮಾತನಾಡ್ತಾರೆ. ಸಿದ್ದರಾಮಣ್ಣ ಯೋಚನೆ ಮಾಡಿ, ನೀವು ಪಳಗಿದ್ದು ಯಾವ ಗರಡಿಯಲ್ಲಿ? ದೇವೇಗೌಡರ ಗರಡಿಯಲ್ಲಿ ಪಳಗಿದ್ರಿ, ದೇವೇಗೌಡರಿಗೆ ತುಳಿದ್ರಿ, ದೇವೇಗೌಡರಿಗೆ ತುಳಿದು ಕಾಂಗ್ರೆಸ್ ಸೇರಿದ್ರಿ, ಇಂದಿರಾ ಗಾಂಧಿಗೆ ಬೈದ್ರಿ, ಇಂದಿರಾ ಗಾಂಧಿಗೆ ಬೈದು ಸೋನಿಯಾ ಗಾಂಧಿಯ ಕಾಲಿಡಿದ್ರಿ. ನೀವು ಕಾಲಿಡಿದು ಇವತ್ತು ಮುಖ್ಯಮಂತ್ರಿ ಆಗಿದ್ರಿ. ನೀವು ಜನತಾ ಜನಾರ್ದನ ನಿಮಗೆ ಮತ ಹಾಕಲ್ಲ, ಸೋನಿಯಾ ಗಾಂಧಿಯ ಕಾಲಿಡಿದು ನೀವು ಮುಖ್ಯಮಂತ್ರಿ ಆದವರು, ಸೋನಿಯಾ ಗಾಂಧಿಯ ಕಾಲಿಡಿದು ಮುಖ್ಯಮಂತ್ರಿ ಆದವರು. ಇವತ್ತು ಮಾತನಾಡ್ತೀರಿ ನೀವು. 2 ಬಾರಿ ನಿಮಗೆ ರಾಜ್ಯದ ಜನತೆ ಅವಕಾಶಗಳನ್ನು ಕೊಟ್ಟರು. ಕಳೆದ ಬಾರಿ ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಕಂಡಿದ್ದೇವೆ. ನಾನು ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ರಾಷ್ಟ್ರ ಜಗತ್ತಿನ ಅತಿ ದೊಡ್ಡ ಭಯೋತ್ಪಾದಕ ರಾಣ ನನ್ನ ಕೆಲಸವನ್ನ ಮಾಡಿದ್ದಾರೆ. ನೀವೇನು ಮಾಡಿದ್ರಿ? 2 ಬಾರಿ ಅವಕಾಶಗಳು ಸಿಕ್ಕಾಗ ಯೋಚನೆ ಮಾಡಿ. ಶೃಂಗೇರಿಯಲ್ಲಿ ಪೊಲೀಸರ ಗುಂಡಿಗೆ ಬಲಿಯಾಗಿರ್ತಕ್ಕಂತಹ ಗೋಹಂತಕನ ಮನೆಗೆ ಹೋಗಿ ಬಿರಿಯಾನಿ ಮತ್ತು ಹಣವನ್ನ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ನೀವು. ಈ ರಾಜ್ಯದಲ್ಲಿ 2,000 ಜನ SDPI, PFI ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಜೈಲಲ್ಲಿರ್ತಕ್ಕಂಥ ಆರೋಪಿಗಳನ್ನ ಬಿಡುಗಡೆ ಮಾಡಿರ್ತಕ್ಕಂಥ ನೀಚ ಮುಖ್ಯಮಂತ್ರಿ ನೀವು. ಹಿಂದೂ ಸಮಾಜಕ್ಕೆ ಆಘಾತವನ್ನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ನೀವು. ಈ ರಾಜ್ಯದಲ್ಲಿ ಕಳೆದ ಬಾರಿ ನೀವು ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ 22 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬಂದಿಲ್ಲ. ಆದರೆ ಒಬ್ಬ ಗೋಹಂತಕನನ್ನ ಬಲಿಯಾದಾಗ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬಂತು. ಸಿದ್ದರಾಮಣ್ಣ, ಈ ರಾಜ್ಯದಲ್ಲಿ ಕಳೆದ ಬಾರಿಯ ಅಧಿಕಾರದ ಅವಧಿಯಲ್ಲಿ 3,000 ಜನ ರೈತರ ಆತ್ಮಹತ್ಯೆ ಮಾಡಿಕೊಂಡ್ರು. ಕಳೆದ ಅವಧಿಯಲ್ಲಿ ಈ ರಾಜ್ಯದಲ್ಲಿ 22 ಜನ ಹಿಂದೂ ಕಾರ್ಯಕರ್ತರು ಹತ್ಯೆಗೆ ಬಲಿಯಾದರು. ಈ ರಾಜ್ಯದಲ್ಲಿ 3 ಅಧಿಕಾರಿಗಳು ಕಳೆದ ಬಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ನಿಮ್ಮ ಅಧಿಕಾರ ನರಹತ್ಯೆಗಳು ನಡೆಯಿತು. ಈ ಬಾರಿ ಅಧಿಕಾರವನ್ನು ಪಡೆದಾಗ ನೀವು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರಿ. ಈ ರಾಜ್ಯದಲ್ಲಿರ್ತಕ್ಕಂಥ ಮೂಡಾದ ಹಗರಣ, ಮೈಸೂರಿನಲ್ಲಿ ಹಗರಣ, ಬಹಳ ದೊಡ್ಡದಾಗಿರ್ತಕ್ಕಂಥ ಹಗರಣದಲ್ಲಿ ನೀವು ಬಲಿಯಾದ್ರಿ. ಇವತ್ತು ರಾಜ್ಯದಲ್ಲಿ ಮೊದಲ ಬಾರಿಗೆ ನಿಮ್ಮ ಸಚಿವ ಒಬ್ಬ ಹಗರಣದೊಳಗೆ, ವಾಲ್ಮೀಕಿ ಹಗರಣದೊಳಗೆ ಜೈಲಿಗೆ ಹೋದ್ರೆ ನಿಮಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ತೊಲಗಬೇಕಿತ್ತು. ನಿಮ್ಮ ಮಂತ್ರಿ ಮಂಡಲದ ಒಬ್ಬ ಸದಸ್ಯ, ನಿಮ್ಮ ಹೆಸರು ಬಂದಿದೆ ವಾಲ್ಮೀಕಿ ಹಗರಣದಲ್ಲಿ, ಇವತ್ತು ನೀವು ಅಧಿಕಾರ ನಡೆಸ್ತೀರಲ್ಲ. ಜನ ಹೇಳ್ತಾ ಇದ್ದಾರೆ ಇವತ್ತು ಆಕ್ರೋಶ ಯಾತ್ರೆಗೆ ಜನ ಬೆಂಬಲ ಯಾಕೆ? ಸಿದ್ದರಾಮಣ್ಣ ರಾಜೀನಾಮೆ ಕೊಡ್ಲಿ, ಸಿದ್ದರಾಮಣ್ಣ ರಾಜೀನಾಮೆ ಕೊಡ್ಲಿ, ಸಿದ್ದರಾಮಣ್ಣ ರಾಜೀನಾಮೆ ಕೊಡ್ಲಿ ಅಂತ ಹಳ್ಳಿಯಲ್ಲಿ ಇವತ್ತು ಜನ ವಾದವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಣ್ಣ ಅದನ್ನು ನಿಮಗೆ ತಿಳಿಸುವುದಕ್ಕೋಸ್ಕರ ಈ ಜನ ಆಕ್ರೋಶ ಯಾತ್ರೆ, ಅದನ್ನು ನಿಮಗೆ ಮನದಟ್ಟು ಮಾಡುವುದಕ್ಕೋಸ್ಕರ ಈ ಜನ ಆಕ್ರೋಶ ಯಾತ್ರೆ. ಯೋಚನೆ ಮಾಡಿ, ಇವತ್ತು ನಿಮ್ಮ ಸರ್ಕಾರ
ವಾಲ್ಮೀಕಿ ಹಗರಣದೊಳಗೆ ಸಿಲುಕಿದೆ, ಮೂಡ ಹಗರಣದಲ್ಲಿ ಸಿಕ್ಕಿದೆ, ನಿಮ್ಮ ಒಬ್ಬೊಬ್ಬ ಮಂತ್ರಿಯು ಹಗರಣದೊಳಗೆ ಸಿಕ್ಕಿದ್ದಾನೆ. ಇವತ್ತು ಭ್ರಷ್ಟಾಚಾರ ವಿಎ ಕಚೇರಿಯಿಂದ ಗ್ರಾಮ ಪಂಚಾಯತಿಯಿಂದ ವಿಧಾನಸಭೆ ಒಳಗೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಸರ್ಕಾರ. ಇವತ್ತು ಪ್ರತಿಯೊಂದಕ್ಕೂ ಭ್ರಷ್ಟಾಚಾರದ ಸರ್ಕಾರ ಆಗಿದೆ. ಅಧಿಕಾರಿಗಳ ವರ್ಗಾವಣೆ ದಂಧೆ ಮಿತಿ ಮೀರಿದೆ. ಕಚೇರಿಗಳಲ್ಲಿ ತಾಲೂಕು ಆಫೀಸ್ಗಳಿಗೆ ಹೋದ್ರೆ ಬಡವ ಲಂಚ ಕೊಟ್ಟು ಆರ್ಟಿಸಿ ಅಂತ ತಗೊಳ್ಳುವಂತ ಕೆಲಸಗಾರಗಳಾಗ್ತಾ ಇದ್ದಾವೆ. ಇವತ್ತು ಪ್ರತಿ ಮನೆಗಳಲ್ಲಿ ಇವತ್ತು ಭ್ರಷ್ಟಾಚಾರ, ಕಾಂಗ್ರೆಸ್ನ ಮನೆಯಲ್ಲಿ ಭ್ರಷ್ಟಾಚಾರಗಳು ತುಂಬಿದ್ದಾವೆ. ಇವತ್ತು ಮಂತ್ರಿಗಳ ಮನೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ಇದ್ದಾಗ ನೀವು ಹೇಳಿದ್ರಿ 40%. ಇವತ್ತು ಸಿದ್ದರಾಮಣ್ಣ ನಿಮ್ ಸರ್ಕಾರ 80% ಭ್ರಷ್ಟಾಚಾರದ ಸರ್ಕಾರ, 80% ಮುಖ್ಯಮಂತ್ರಿ ನೀವು. ಭ್ರಷ್ಟಾಚಾರಿಗಳಲ್ಲಿ ಭ್ರಷ್ಟಾಚಾರಿ. ಹಾಗಾಗಿ ಇವತ್ತು ನಿಮ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅಧಿಕಾರ ಬಂದಾಗ ಈ ರಾಜ್ಯದಲ್ಲಿ ಮೆರವಣಿಗೆಗಳಾಯ್ತು, ಕಾಂಗ್ರೆಸ್ನ ಮೆರವಣಿಗೆಗಳಾಯ್ತು. ಆ ಮೆರವಣಿಗೆಯಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಘೋಷಣೆಗಳಾದವು, ಪಾಕಿಸ್ತಾನದ ಧ್ವಜ ಹಾರಿತು. ಬಂಧುಗಳೇ, ಇವತ್ತು ವಿಧಾನಸಭೆ ಒಳಗೆ ಪಾಕಿಸ್ತಾನದ ಘೋಷಣೆ ಮೊಳಗಿಸಿದ್ರು. ಪಾಕಿಸ್ತಾನದ ಪರ ಘೋಷಣೆ ಹಾಕಿದವರ ಬಂಧನ ಆಗಿಲ್ಲ, ಪಾಕಿಸ್ತಾನದ ಧ್ವಜ ಹಾರಿಸಿದವರ ಬಂಧನ ಆಗಿಲ್ಲ. ಆದರೆ ಈ ರಾಜ್ಯದಲ್ಲಿ ಭಾರತ್ ಮಾತಾ ಕೀ ಅನ್ನುವಂತ ಘೋಷಣೆಯ ಹಾಳನ್ನು ಹಾಕಿದವರನ್ನ ನೀವು ಜೈಲಿಗಟ್ತಾ ಇದ್ರಿ. ವಿಧಾನ ಪರಿಷತ್ನ ಒಳಗೆ ಸಿಟಿ ರವಿ ಅವರು ಘೋಷಣೆ ಹಾಕಿದ್ರೆ ಒಬ್ಬ ಶಾಸಕನನ್ನ ಬಂಧನ ಮಾಡಿ ಜೈಲಿಗೆ ಇಡುವಂತಹ ನಮ್ಮ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ನೀವು ನೀಚಕ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ. ಇವತ್ತು ನಿಮ್ದು ದ್ವೇಷದ ರಾಜಕಾರಣ ನಡೀತಾ ಇದ್ದಾವೆ. ಇವತ್ತು ಸಿದ್ದರಾಮಣ್ಣನ ಸರ್ಕಾರದಲ್ಲಿ ದ್ವೇಷದ ರಾಜಕಾರಣ ನಡೀತಾ ಇದೆ, ಭ್ರಷ್ಟಾಚಾರದ ರಾಜಕಾರಣ ನಡೀತಾ ಇದೆ. ಇವತ್ತು ನಿರಂತರವಾಗಿ ಹಿಂದೂ ಸಮಾಜವನ್ನ ದಾಳಿ ಮಾಡತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ. ಬೆಳಗಾವಿನಲ್ಲಿ ಜೈನ ಮುನಿಯ ಹತ್ಯೆ ಆಯಿತು. ನಿರಂತರವಾಗಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರುಗಳ ಹತ್ಯೆ ಆಗ್ತಾ ಇದೆ. ಅಲ್ಲಲ್ಲಿ ಹಲ್ಲೆಗಳು ನಡೀತಾ ಇದ್ದಾವೆ. ಇವತ್ತು ದೇಶ ವಿರೋಧಿ ಘೋಷಣೆಗಳು ರಾಜ್ಯದಲ್ಲಿ ಮೊಳಗಲಿಕ್ಕೆ ಕಾರಣ ಏನು? ಇವತ್ತು ಕಾಂಗ್ರೆಸ್ಸಿನ ಧೈರ್ಯ, ಕಾಂಗ್ರೆಸ್ ಕೊಟ್ಟಿರತಕ್ಕಂಥ ಎಸ್ಟಿಪಿ ಬಂದ ಆರೋಪಿಗಳನ್ನ ಜೈಲಿಂದ ಬಿಡುಗಡೆಗೊಳಿಸಿದ್ದು. ಬಂಧುಗಳೇ, ಒಂದ್ಸಾರಿ ಯೋಚನೆ ಮಾಡಿ. ಈ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಸರ್ಕಾರ ಇತ್ತು, ಬೊಮ್ಮಾಯಿ ಸರ್ಕಾರ ಇತ್ತು. ಆಗ ಹರ್ಷ ಮತ್ತು ಪ್ರವೀಣ್ ನೆಟ್ಟಾರ ಹತ್ಯೆ ಆಯಿತು. ಬಂಧುಗಳೇ, ಪ್ರವೀಣ್ ನೆಟ್ಟಾರ ಹತ್ಯೆಗೆ ಉತ್ತರವಾಗಿ ಪಿಎಫ್ಐ ನಿಷೇಧ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಇವತ್ತು 400 ಜನ ಪಿಎಫ್ಐ ಅವರನ್ನ ಬಂಧನ ಜೈಲಿನೊಳಗಿಟ್ಟಿದೆ. ನಮ್ಮ ಸರ್ಕಾರ ಜೈಲಿನೊಳಗಿಟ್ಟಿದೆ. ಇಡೀ ದೇಶದಲ್ಲಿ ಪಿಎಫ್ಐ ಅನ್ನು ನಿಷೇಧ ಮಾಡಲಾಗಿದೆ. ಇಡೀ ದೇಶದಲ್ಲಿ ಪಿಎಫ್ಐ ಅನ್ನು ನಿಷೇಧ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ. ಆವತ್ತು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನ. ನೀವೇನ್ ಮಾಡಿದ್ರಿ? ರಾಷ್ಟ್ರ ವಿರೋಧಿಗಳನ್ನು ಇವತ್ತು ಅಟ್ಟಹಾಸಕ್ಕೆ ಬಿಟ್ಟಿದ್ದೀರಿ. ಆ ಕಾರಣಕ್ಕೋಸ್ಕರ ಹಿಂದೂಗಳ ಆಕ್ರೋಶ ಇದು. ಈ ರಾಜ್ಯದಲ್ಲಿ ಯೋಚನೆ ಮಾಡಿ. ಇವತ್ತು ಅತಿ ಹೆಚ್ಚು ರೈತರ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ. ಮತ್ತೊಂದು ಸಾರಿ ರೈತರ ಆತ್ಮಹತ್ಯೆಗಳು ಈ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ರೈತರ ಪರವಾಗಿರ್ತಕ್ಕಂಥ ಘೋಷಣೆಗಳಿಲ್ಲ, ರೈತರ ಯೋಜನೆಗಳಿಲ್ಲ. ಇವತ್ತು ರೈತರು ಮತ್ತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾವಾಗ ಸಿದ್ದರಾಮಣ್ಣ ಅಧಿಕಾರಕ್ಕೆ ಬರ್ತಾರ ಆವಾಗ ರೈತರ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. ಕಳೆದ 1 ವರ್ಷದಲ್ಲಿ 1,000 ಜನ ರೈತರ ಆತ್ಮಹತ್ಯೆ ಈ ರಾಜ್ಯದಲ್ಲಿ ನಡೆದಿದೆ. ಸಿದ್ದರಾಮಣ್ಣನಿಗೆ ರೈತರ ಮನೆಗೆ ಹೋಗಿ ಕಣ್ಣೀರು ಒರೆಸ್ತಕ್ಕಂಥ ಪುರುಸೋತಿಲ್ಲ. ಒಬ್ಬ ರೈತನ ಮನೆಗೆ ಹೋಗಿ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಅವನ ಮನೆಗೆ ಪರಿಹಾರವನ್ನು ಕೊಡುವಂತ ಕೆಲಸ ಕಾರ್ಯಗಳನ್ನು ಸಿದ್ದರಾಮಣ್ಣ ಸರ್ಕಾರ ಮಾಡ್ತಾ ಇಲ್ಲ. ಅದರ ಬದಲಾಗಿ ವಿಭಜನೆಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಡುವುದಕ್ಕೆ ಈ ಸರ್ಕಾರ ಹೊರಟಿದೆ. ಒಂದು ಕಡೆಯಿಂದ ಭಯೋತ್ಪಾದಕರಿಗೆ ಬೆಂಬಲ, ಇನ್ನೊಂದು ಕಡೆಯಿಂದ ಗೋಹಂತಕರಿಗೆ ಬೆಂಬಲ, ಇನ್ನೊಂದು ಕಡೆಯಿಂದ ನಿಮ್ಮ ಕಾಂಟ್ರಾಕ್ಟ್ ಅಲ್ಲಿ 4% ಕೊಡ್ತೀವಿ ಅನ್ನತಕ್ಕಂಥ ಅವರಿಗೆ ವಿಶ್ವಾಸ ತುಂಬತಕ್ಕಂಥ ಕೆಲಸ ಕಾರ್ಯಗಳು ಈ ರಾಜ್ಯದಲ್ಲಿ. ಇದಕ್ಕೋಸ್ಕರ ಇವತ್ತು ರಾಷ್ಟ್ರ ವಿರೋಧಿಗಳ ಅಟ್ಟಹಾಸ ಮೆರೀತಾ ಇದೆ. ಅದಕ್ಕೋಸ್ಕರ ನಿಮಗೆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ಈ ಜನಾಕ್ರೋಶ ಯಾತ್ರೆ. ಯೋಚನೆ ಮಾಡಿ. ಈ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರಿದ್ದಾಗ 16 ಯೋಜನೆಗಳು ಬಂದವು. ಇವತ್ತೇನು ಹೇಳ್ತೀರಿ ನೀವು? ಮಾತನಾಡಿದ್ದಕ್ಕೆ ನಾವು ಉಚಿತ ಹೇಳ್ತೀರಿ. ಬಂಧುಗಳೇ, ಈ ದೇಶದಲ್ಲಿ ಯೋಚನೆ ಮಾಡಿ. ಆಯುಷ್ಮಾನ್ ಕಾರ್ಡ್ ಅನ್ನ ನರೇಂದ್ರ ಮೋದಿ ಕೊಟ್ಟರು. ಫಸಲ್ ಬಿಮಾ ಯೋಜನೆ ಮುಖಾಂತರ ರೈತರ ಮನೆ ಬಾಗಿಲಿಗೆ ಯೋಜನೆಗಳನ್ನು ಕೊಟ್ಟರು. ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ರೈತರ ಅಕೌಂಟ್ಗಳಿಗೆ ಹಣ ಹಾಕಿದ್ರು. ಆದ್ರೆ ಈ ದೇಶದ ಅಭಿವೃದ್ಧಿ ಕಾರ್ಯದಲ್ಲಿ ಎಲ್ಲೂ ಒಂದೇ ₹1 ನಿಲ್ಲಿಸಲಿಲ್ಲ. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗ್ತಾ ಇದೆ, ವಿಮಾನ ನಿಲ್ದಾಣಗಳಾಗ್ತಾ ಇದ್ದಾವೆ, ರಾಷ್ಟ್ರೀಯವಾಗಿ ಪರಿವರ್ತನೆ ಆಗ್ತಾ ಇದೆ. ಇವತ್ತು ದೇಶ ಜಗದ್ಗುರು ಭಾರತ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಉಚಿತವಾಗಿರ್ತಕ್ಕಂಥ ಯಾವ ಕೊಡುಗೆಯಿಂದ ಅಡ್ಡ ಬಂದಿಲ್ಲ. ನಿಮ್ದು ಯೋಚನೆ ಮಾಡಿ.
ಸಮಯದ ಅಭಾವಕ್ಕೋಸ್ಕರ ಹೆಚ್ಚು ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಂಧುಗಳೇ, ಕಳೆದ ಬಾರಿ ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರ ಇದ್ದಾಗ ನಿಮ್ಮ ಯಲ್ಲಾಪುರ ಒಂದು ಕ್ಷೇತ್ರಕ್ಕೆ 2,000 ಕೋಟಿ ರೂಪಾಯಿಗಳ ಅನುದಾನಗಳು ಬಂದಿತ್ತು. 2,000 ಕೋಟಿ ರೂಪಾಯಿಗಳ ಅನುದಾನಗಳು ಬಂದಿತ್ತು. ಆವತ್ತು ಅನುದಾನಗಳ ಮಹಾಪೂರ ಈ ಕ್ಷೇತ್ರಕ್ಕೆ ಬಂದಿತ್ತು. ನಮ್ಮ ಹತ್ರ ಅಂಕಿಅಂಶಗಳಿದ್ದಾವಾಗ ನಾನು ರಾಜ್ಯಾಧ್ಯಕ್ಷ ಆಗಿದ್ದೆ. ಆದರೆ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆದ್ಮೇಲೆ ಇಲ್ಲಿಗೆ ಬಂದ ಹಣ ಎಷ್ಟು ಅಂತ ಯೋಚನೆ ಮಾಡಿ ಇವತ್ತು ಶಾಸಕರ ಅನುದಾನವು ಬಿಡುಗಡೆ ಆಗಿಲ್ಲ. ಉಚಿತ ಕೊಟ್ಟದ್ದು ಇವತ್ತು ಮಹಿಳೆಯರ ಅಕೌಂಟ್ಗಳಿಗೆ ಹಣ ಬರ್ತಾ ಇಲ್ಲ. ಹಾಗಾಗಿ ಇವತ್ತು ಮೋಸ ಮಾಡಿ ಅಧಿಕಾರವನ್ನು ಹಿಡಿದ್ರಿ, ಸೋನಿಯಾ ಗಾಂಧಿಯ ಕಾಲಿಡಿದು ಮುಖ್ಯಮಂತ್ರಿ ಆದ್ರಿ. ಹಾಗಾಗಿ ನಾವು ಹೇಳಿದ್ದೇವೆ, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳೇ ನೀವು ರಾಜೀನಾಮೆ ಕೊಟ್ಟು ತೊಲಗಿ, ರಾಜ್ಯವನ್ನ ರಕ್ಷಣೆ ಮಾಡಿ ಅಂತ ಹೇಳುವಂತ ವಿನಂತಿಯೊಳಗೆ ಈ ಆಕ್ರೋಶ ಯಾತ್ರೆ. ಮತ್ತೊಮ್ಮೆ ನಾನು ವಿಜಯೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಇಂತಹ ಜನವಿರೋಧಿ ಸರ್ಕಾರವನ್ನು ತೊಲಗಿಸುವುದಕ್ಕೋಸ್ಕರ ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡತಕ್ಕಂಥ ಧೀಮಂತಿಕೆಯನ್ನು ತೋರಿಸಿದ್ದಾರೆ. ಇವತ್ತು ಮತ್ತೊಮ್ಮೆ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ಜನಾಕ್ರೋಶ ಯಾತ್ರೆಯನ್ನು ಸೇರಿಸಿ ಜನರ ಭಾವನೆಗಳನ್ನ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸವನ್ನು ಮಾಡ್ತಾರೆ. ಏನಾದರೂ ಮಾನ ಮರ್ಯಾದೆ ಇದ್ರೆ ಸಿದ್ದರಾಮಣ್ಣ ರಾಜೀನಾಮೆ ಕೊಟ್ಟು ತೊಲಗಿ, ನಿಮ್ಮ ಗೌರವವನ್ನು ಉಳಿಸಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ವಿಜಯೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರಾಜ್ಯ ಸರ್ಕಾರದ ಭ್ರಷ್ಟತೆಯ ವಿರುದ್ಧವಾದಂತಹ ಆಕ್ರೋಶದ ತಮ್ಮ ನುಡಿಗಳು ನಮ್ಮ ಹೃದಯವನ್ನ ತಟ್ಟಿವೆ ಎಂಬುದಾಗಿ ಹೇಳುತ್ತಾ ತಮಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಈಗ ರಾಜ್ಯದೆಲ್ಲೆಡೆ ಕ್ರಿಯಾಶೀಲರಾಗಿ ತಮ್ಮನ್ನ ತೊಡಗಿಸಿಕೊಂಡು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಮುನ್ನಡೆಸಿಕೊಂಡು ಯುವ ಶಕ್ತಿಯನ್ನ ಸಂಚಯಿಸುತ್ತಾ ಯುವಕರಿಗೆ ಪ್ರೇರಣೆಯಾಗಿ ಪಕ್ಷದ ಆಂತರಿಕ ಬಲಕ್ಕೆ ಮತ್ತಷ್ಟು ಶಕ್ತಿಯಾಗಿ ನಮ್ಮೆಲ್ಲರ ಭರವಸೆಯ ನಾಯಕರಾದಂತಹ ಶ್ರೀಯುತ ವಿಜಯೇಂದ್ರ ಅವರು, ನಮ್ಮ ರಾಜ್ಯಾಧ್ಯಕ್ಷರು, ಅವರನ್ನ ಅತ್ಯಂತ ಗೌರವದಿಂದ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಉತ್ತರ ಕನ್ನಡದ ಯಲ್ಲಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಲೋ ಹಲೋ ನಮ್ಮ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗಿ 3 ದಿನ ಆಗಿದೆ ಅಷ್ಟೇನೆ. ನಮ್ಮ ಜನಾಕ್ರೋಶ ಯಾತ್ರೆಯ ಪರಿಣಾಮ, ಇದರ ಬಿಸಿ ಹ್ಯಾಕ್ ತಟ್ಟಿದೆ ಅಂತ ಹೇಳಿದ್ರೆ, ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ 17ನೇ ತಾರೀಕು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಅಂದ್ರೆ ನಮ್ಮ ಹೋರಾಟದ ಬಿಸಿ ರಾಜ್ಯ ಸರ್ಕಾರಕ್ಕೆ ತಲುಪಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಯಲ್ಲಾಪುರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಒಂದು ಜನಾಕ್ರೋಶ ಯಾತ್ರೆ, ಇಲ್ಲಿ ಬರ್ದಿರ್ತಕ್ಕಂಥ ನಮ್ಮ ಜನಸ್ತೋಮವನ್ನು ನೋಡಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಕ್ರೋಶ ಭರಿತರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ನಿಕಟಪೂರ್ವ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರೇ, ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ಹೆಗಡೆಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು, ಆತ್ಮೀಯರಾಗಿರ್ತಕ್ಕಂಥ ರವಿಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ವಿಧಾನ ಪರಿಷತ್ ಸದಸ್ಯರೇ, ಮಂಡಲದ ಎಲ್ಲ ಅಧ್ಯಕ್ಷರೇ, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ,
ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ಒಂದು 20 ದಿನದ ಹಿಂದೆ ಕೂತು ನಾವು ಚರ್ಚೆ ಮಾಡಿ ಈ ಸರ್ಕಾರದ ವಿರುದ್ಧ ಒಂದು ಯಾತ್ರೆನ ಕೈಗೊಳ್ಳಬೇಕು ಅಂತೇಳಿ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ಅದರ ಪೂರ್ವದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿಯನ್ನ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದ್ವಿ. ಸನ್ಮಾನ್ಯ BS ಯಡಿಯೂರಪ್ಪ ರೈತ ನಾಯಕರು ಸಹ ಆ ಹೋರಾಟದಲ್ಲಿ ಭಾಗವಹಿಸಿದ್ರು. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ ಉತ್ತರ ಕನ್ನಡವೂ ಸೇರಿದಂತೆ ಎಲ್ಲ ಜಿಲ್ಲೆಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ರು. ಅಲ್ಲಿ ವಾತಾವರಣ ನೋಡಿದಾಗ ಗೊತ್ತಾಯ್ತು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಇನ್ನೂ ಕೂಡ ಪೂರೈಸಿಲ್ಲ. ರಾಜ್ಯದಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಏನಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರ ಆಯಿತು. ಇವತ್ತಿನ ಪತ್ರಿಕೆಯನ್ನ ತಾವು ನೋಡೋದಾದ್ರೆ, ಮತ್ತೆ ಗುತ್ತಿಗೆದಾರರ ಕಮಿಷನ್ ಬಾಂಬ್, ಹಣ ಬಿಡುಗಡೆಗೆ ಬೋಸರಾಜ್ ಪುತ್ರ ಹಸ್ತಕ್ಷೇಪ, ಅಂದ್ರೆ ಸಚಿವರ ಹೆಸರು, ಹಣ ಬಿಡುಗಡೆಗೆ ಬೋಸರಾಜ್ ಪುತ್ರ ಹಸ್ತಕ್ಷೇಪ, ಜಾರಕಿಹೊಳಿ ಕುಟುಂಬದಿಂದಲೂ ಕೂಡ ಹಸ್ತಕ್ಷೇಪ ಅಂತ ಹೇಳಿ ಮುಖಪುಟದಲ್ಲಿ ಇವತ್ತು ಉಲ್ಲೇಖ ಆಗಿದೆ. ಅದರ ಕೆಳಗಡೆ ಬಂದಿದೆ ಜಾತಿ ಗಣತಿಗೆ ವರದಿಗೆ ಸಂಪುಟ ಅಸ್ತು, ಅಂದ್ರೆ ಸಂಪುಟ ತೀರ್ಮಾನ ಮಾಡ್ತದೆ ಅಂತೇಳಿ. ಮತ್ತೊಂದು ಕಡೆ ಇದೆ, ಮೌಲ್ಯವನ್ನೇ ಕುಗ್ಗಿಸಿ KPTCL ಆಸ್ತಿಗಳನ್ನ ಮಾರೋದಕ್ಕೆ ಹೊರಟಿದ್ದಾರೆ ಅಂತೇಳಿ. ಅಂದ್ರೆ KPTCL ಏನಿದೆ, ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನ KPTCL ಕರ್ನಾಟಕ ವಿದ್ಯುತ್ ಶಕ್ತಿ ಕಂಪನಿ ಇದೆ. ಆ ಒಂದು ಆಸ್ತಿಯ ಬೆಲೆ ನೂರಾರು ಆಸ್ತಿಗಳಿದೆ. ಉದಾಹರಣೆ, ಈ ಜಮೀನಿನ ಬೆಲೆ 100 ಕೋಟಿ ರೂಪಾಯಿ ಇದ್ರೆ ಅದನ್ನ 30 ಕೋಟಿ ರೂಪಾಯಿ ಅಂತೇಳಿ ತೋರಿಸಿ ಮಾರ್ತಕ್ಕಂಥದ್ದು, ಉಳಿದಿದ್ದ ಕ್ಯಾಶ್ ಅನ್ನ ತೆಗೆದುಕೊಂಡು ಲೂಟಿ ಹೊಡಿತಕ್ಕಂಥದ್ದು. ಈ ರೀತಿ ಒಂದು ಭ್ರಷ್ಟಾಚಾರಕ್ಕೂ ಕೂಡ ರಾಜ್ಯ ಸರ್ಕಾರ ಕೈ ಹಾಕ್ತಾ ಇದೆ. ನೋಡಿ ಯಾವ ರೀತಿ ರಾಜ್ಯ ಸರ್ಕಾರ ಜನರ ಆಶೀರ್ವಾದನ ಪಡೆದುಕೊಂಡು ರಾಜ್ಯದಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇವೆ, ನಮಗೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಅಂತ ಹೇಳಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಬೊಬ್ಬೆ ಹೊಡೆದಿದ್ದು. ಒಂದ್ ಕಡೆ ಸಿದ್ದರಾಮಯ್ಯನವರು ಹೇಳಿದ್ರು ಕಾಂಗ್ರೆಸ್ ನಡೆಗೆ ಕೃಷ್ಣೆಯ ಕಡೆಗೆ ಅಂತೇಳಿ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ, ರಾಜ್ಯದ ಜನ ಆಶೀರ್ವಾದ ಮಾಡಿದ್ರೆ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗೆ ಹಣವನ್ನು ನೀಡ್ತೇನೆ ಅಂತ ಹೇಳಿದ್ರು. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಎಲ್ಲವೂ ಕೂಡ ನಾಡಿನ ಜನರಿಗೆ ಕಣ್ಣೊರೆಸ್ತಕ್ಕಂಥ ತಂತ್ರ ಮೋಸ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರು. ಬಿಜೆಪಿ ಸರ್ಕಾರದ ಮೇಲೆ 40% ಭ್ರಷ್ಟಾಚಾರದ ಆರೋಪವನ್ನು ಕೂಡ ಹೊರಿಸಿದ್ರು, ಜನರು ಕೂಡ ಆಶೀರ್ವಾದ ಮಾಡಿದ್ರು. ಆದ್ರೆ ಕಳೆದ 20 ತಿಂಗಳಲ್ಲಿ ಏನಿದೆ ರಾಜ್ಯದ ಪರಿಸ್ಥಿತಿ, ಭಾರತೀಯ ಜನತಾ ಪಾರ್ಟಿ ಮತ್ತು ಜನಾಕ್ರೋಶ ಯಾತ್ರೆ 3 ಕಾರಣಗಳಿಗೆ ನಾವು ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಮೊದಲನೇದಾಗಿ, ರಾಜ್ಯದಲ್ಲಿರ್ತಕ್ಕಂಥ ಈ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಬೆಲೆ ಏರಿಕೆ ಭ್ರಷ್ಟಾಚಾರದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತೇಳಿ ನಾವು ಹೊರಟಿದ್ದೇವೆ. ಎರಡನೇ ವಿಚಾರ, ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಸಲ್ಮಾನರನ್ನ ಓಲೈಕೆ ಮಾಡುವ ನಿಟ್ಟಿನಲ್ಲಿ
ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದೇವೆ. ಇನ್ನು ಮೂರನೇ ಕಾರಣ, ಪ್ರಮುಖವಾಗಿರ್ತಕ್ಕಂಥ ಕಾರಣ, ರಾಜ್ಯದಲ್ಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ 38,500 ಕೋಟಿ ಅನುದಾನವನ್ನ ಬೇರೆ ಕಾರ್ಯಕ್ರಮಗಳಿಗೆ ಬಳಸಿ ಇವತ್ತು ಅಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆ. ಇದರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೇವೆ. ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತೇನೆ. ಕಳೆದ 20 ತಿಂಗಳಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ಬೆಲೆ ಏರಿಕೆನ ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆಲ್ಲ ಒಂದ್ ಕಡೆ ಅನುಮಾನ ಕಾಡ್ತಾ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು, ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ ಒಂದು ತಜ್ಞರ ಸಮಿತಿಯನ್ನ ನೇಮಕ ಮಾಡಿಕೊಂಡಿದ್ದಾರೆ. ಯಾತಕ್ಕೋಸ್ಕರ ತಜ್ಞರ ಸಮಿತಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಇವತ್ತು ಬಿಜಾಪುರ ಬಾಗಲಕೋಟೆಯಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಅದೆಲ್ಲ ಪ್ರಶ್ನೆ. ರಾಜ್ಯದ ಮುಖ್ಯಮಂತ್ರಿಗಳ ತಜ್ಞರ ಸಮಿತಿ ಏನು ಅಂತ ಹೇಳಿದ್ರೆ, ಯಾವ ಅಗತ್ಯ ವಸ್ತುಗಳ ಬೆಲೆ ಮೇಲೆ ಜಾಸ್ತಿ ದರವನ್ನ ಜಾಸ್ತಿ ಮಾಡಬಹುದು ಇವತ್ತು, ನಾಳೆ ಯಾವ ದಿನಬಳಕೆ ವಸ್ತು ಮೇಲೆ ಬೆಲೆನ ಜಾಸ್ತಿ ಮಾಡಬಹುದು, ಇದಕ್ಕೋಸ್ಕರ ಒಂದು ತಜ್ಞರ ಸಮಿತಿಯನ್ನು ಮಾಡಿಕೊಂಡಿದ್ದಾರೆ. ನಿಮಗೆ ಗೊತ್ತಿರಲಿ, ಯಾಕೆ ಅಂತ ಹೇಳಿದ್ರೆ ಗ್ಯಾರಂಟಿ 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 ಅಂತೇಳಿ ಕಾಂಗ್ರೆಸ್ನವರು ಎಲ್ಲರನ್ನೂ ಕೂಡ ನಾಡಿನ ಜನರ ಕಣ್ಣಿಗೆ ಬೂದಿ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕಳೆದ 20 ತಿಂಗಳಲ್ಲಿ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳು, ದಿನಬಳಕೆ ವಸ್ತು ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ. ಡೀಸೆಲ್ ಬಗ್ಗೆ ಉದಾಹರಣೆ ಕೊಡ್ತೇನೆ. ಕಳೆದ 20 ತಿಂಗಳಲ್ಲಿ ಡೀಸೆಲ್ ಮೇಲೆ 7.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಪರಿಣಾಮ ಏನು ನಿಮಗೆ ಅನ್ನಿಸ್ಬೋದು, ಏನಪ್ಪ ಇಷ್ಟೊಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಏನು ಅಂತೇಳಿ. ಡೀಸೆಲ್ ಮೇಲೆ ಬೆಲೆ ಜಾಸ್ತಿ ಆಗಿರ್ತಕ್ಕಂಥ ಪರಿಣಾಮವಾಗಿ ಸಾಮಾನ್ಯ ಜನರು, ಬಡವರು ಬಳಸ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆ ಇವತ್ತು ಗಗನಕ್ಕೆ ಏರ್ತಾ ಇದೆ. ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಜನಸಾಮಾನ್ಯರು ವಾಸಿಸಕ್ಕೆ ಇವತ್ತು ಹೆಚ್ಚು ದುಬಾರಿ ಬೆಲೆಯನ್ನು ತೆತ್ತಬೇಕಾಗಿದೆ. ಇವತ್ತು ರೈತರು ತಮ್ಮ ಹೊಲಕ್ಕೆ ಇವತ್ತು ಟ್ರಾಕ್ಟರ್ಗಳನ್ನು ಉಪಯೋಗಿಸ್ತಾರೆ, ಟಿಲ್ಲರ್ ಅನ್ನು ಉಪಯೋಗಿಸ್ತಾರೆ, ಮೋಟರ್ಗಳನ್ನು ಯೂಸ್ ಮಾಡ್ತಾರೆ, ನೀರು ಹಾಯಿಸೋದಕ್ಕೆ ಡೀಸೆಲ್ ಅನ್ನ ಬಳಕೆ ಮಾಡ್ತಾರೆ. 7.5 ರೂಪಾಯಿ ಒಂದು ಲೀಟರ್ಗೆ ಜಾಸ್ತಿ ಆದರೆ ಆ ರೈತನ ಪರಿಸ್ಥಿತಿ ಏನು ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಿ, ಒಂದು ಕ್ಷಣ ಯೋಚನೆ ಮಾಡಿ. ತಾಯಂದ್ರು ದೊಡ್ಡ ಸಂಖ್ಯೆಯಲ್ಲಿ ತಾವು ಕೂತಿದ್ದೀರಿ. ಗ್ರಾಮೀಣ ಭಾಗದ ಮಹಿಳೆಯರನ್ನ ಒಪ್ಕೊಳ್ತೇನೆ. ಸಿದ್ದರಾಮಯ್ಯ ಸರ್ಕಾರ ಶಕ್ತಿ ಯೋಜನೆ ಕೊಟ್ಟಾಗ ಬಹಳ ದೊಡ್ಡ ಚರ್ಚೆಗಳು ಆಯ್ತು, ಬಹಳ ದೊಡ್ಡ ಚರ್ಚೆ ಆಯ್ತು. ಆದ್ರೆ ವಾಸ್ತವಿಕ ಸತ್ಯ ಏನು? ಒಂದು ಕಡೆ ಉಚಿತ ಬಸ್ ಪ್ರಯಾಣ ಅಂತ ಹೇಳಿದಾಗ, ಶಕ್ತಿ ಯೋಜನೆ ಕೊಟ್ಟಾಗ ಪಾಪ ಮಹಿಳೆಯರು ಸಹಜವಾಗಿ ದೇವಸ್ಥಾನಗಳು, ದೇವಾಲಯಗಳಿಗೆ ಹೋಗಿ ಭೇಟಿಯನ್ನ ಕೊಟ್ಟು ಬಂದ್ರು ಬಹಳ ಸಂತೋಷದಿಂದ. ಇವತ್ತಿನ ರಸ್ತೆಗಳ ಮೇಲೆ ಬಸ್ ನೋಡಿ ಖಾಲಿ ಓಡಾಡ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಶಕ್ತಿ ಯೋಜನೆ ಕೊಟ್ಟು ಇವತ್ತು ರಾಜ್ಯದ KSRTC ಕಂಪನಿ, ಕರ್ನಾಟಕ ರಸ್ತೆ ಸಾರಿಗೆ ಕಂಪನಿ ಏನಿದೆ, ಮುಂಚೆ ಪ್ರಾಫಿಟ್ ಅಲ್ಲಿ ಓಡ್ತಾ ಇತ್ತು. ಆದರೆ ರಾಜ್ಯ ಸರ್ಕಾರ KSRTC ಕಂಪನಿಗೆ 6,500 ಕೋಟಿ ರೂಪಾಯಿನ ಈಗ ಇನ್ನೂ ಕೂಡ ದುಡ್ಡನ್ನು ಉಳಿಸ್ಕೊಂಡಿದ್ದು, ದುಡ್ಡು ಕಟ್ಟೋದಕ್ಕಾಗಲ್ಲ ಶಕ್ತಿ ಯೋಜನೆ ಕಡೆಯಿಂದ. ಮತ್ತೊಂದು ಪರಿಣಾಮ, ಸಾವಿರಾರು ಬಸ್ಗಳು ಗ್ರಾಮೀಣ ಭಾಗದಲ್ಲಿ ಏನು ಓಡಾಡ್ತಾ ಇತ್ತು ಅದನ್ನು ಕೂಡ ಬಸ್ಗಳನ್ನು ನಿಲ್ಲಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ. ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಇವತ್ತು ಬಸ್ಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಬಸ್ಗಳೆಲ್ಲ ನಿಲ್ಲಿಸಿದ್ದಾರೆ ಇವತ್ತು, ಸರ್ಕಾರಿ ಬಸ್ಗಳನ್ನ. ಇದು ರಾಜ್ಯ ಸರ್ಕಾರದ ಧೋರಣೆ. ಇವತ್ತು ಯಾವ್ಯಾವ್ದ್ರ ಮೇಲೆ ಬೆಲೆ ಜಾಸ್ತಿ ಮಾಡಿದ್ದಾರೆ. 9 ರೂಪಾಯಿ ಇವತ್ತು ಹಾಲಿನ ಮೇಲೆ ದರವನ್ನ ಜಾಸ್ತಿ ಮಾಡಿದ್ದಾರೆ, 9 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಪರಿಣಾಮ ಏನು? ಪಾಪ ಬಡ ಜನರು ದಿನಕ್ಕೆ 1 ಲೀಟರ್ 2 ಲೀಟರ್ ಹಾಲು ತಗೊಂಡು ಬಂದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿದ್ರೆ, ಆ ಬಡವನಿಗೆ ಒಂದು ದಿನಕ್ಕೆ 9 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಪರಿಣಾಮ ಏನು ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಿ. ಅದ್ರ ಪರಿಣಾಮ ಏನು ಅಂತೇಳಿ ಯೋಚನೆ ಮಾಡಿ. ಅಂದ್ರೆ ಈ ಸರ್ಕಾರ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ.
ಆ ಕಾರಣಕ್ಕೆ ನಾ ಹೇಳಿದ್ದು, ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರ ಅಲ್ಲ, ಎಡವಿ ಬಿದ್ದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರ. ಮೊನ್ನೆ ನೋಡಿದ್ರೆ ಬಜೆಟ್ ಅನ್ನ ಹೊಟ್ಟೆ ಉರಿತಾ ಇತ್ತು ನಿಮಗೆ ಸದನದಲ್ಲಿ ಕೂತಾಗ. ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇರಬೇಕಾದ್ರೆ ಮುಸಲ್ಮಾನರ ಓಲೈಕೆ ಕಾಣ್ತಾ ಇತ್ತು. ಸಾವಿರಾರು ಕೋಟಿ ರೂಪಾಯಿನ. ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ, ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ. ಆದ್ರೆ ಯಾರು ದೇಶದ್ರೋಹಿಗಳಿದ್ದಾರೆ ಆ ದೇಶದ್ರೋಹಿಗಳನ್ನ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತದೆ, ದೇಶದ್ರೋಹಿಗಳನ್ನ ವಿರೋಧ ಮಾಡ್ತದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಅಂತ ದೇಶದ್ರೋಹಿಗಳಿಗೆ ಬಿರಿಯಾನಿ ತಿನ್ಸಿ ಮನೆ ಕಳಿಸ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರೆ. ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿದಾಗ ಹೊಟ್ಟೆ ಉರಿತಾ ಇತ್ತು. ಅಲ್ಲಿ ಮುಸಲ್ಮಾನರ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ 100 ಕೋಟಿ ರೂಪಾಯಿ ಕೊಡ್ತಾರಂತೆ ಸಿದ್ದರಾಮಯ್ಯನವರು. ನಾಚಿಕೆ ಆಗ್ಬೇಕಲ್ವಾ? ಇವತ್ತು ರಾಜ್ಯದಲ್ಲಿ ಇವತ್ತು 100 ಮಹಿಳೆಯರು ಇವತ್ತು ಬಾಲಿಕೆಯರು ಲವ್ ಜಿಹಾದ್ಗೆ ಬಲಿ ಆಗ್ತಾ ಇದ್ರೆ ಅದು ಹಿಂದೂ ಹೆಣ್ಮಕ್ಳು ಇವತ್ತು ಬಲಿ ಆಗ್ತಾ ಇರ್ತಕ್ಕಂಥದ್ದು ಮುಸಲ್ಮಾನರ ಹೆಣ್ಮಕ್ಳಲ್ಲ, ಮುಸಲ್ಮಾನರ ಹೆಣ್ಮಕ್ಳಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಆತ್ಮರಕ್ಷಣೆಗೆ ನೀವೇನಾದ್ರೂ ಹಣ ಇಡಬೇಕಾಗಿದ್ರೆ ಅದು ಹಿಂದೂ ಕುಟುಂಬಕ್ಕೆ, ಹಿಂದೂ ಹೆಣ್ಮಕ್ಳಿಗೆ ಇಡಬೇಕಾಗಿತ್ತು, ಮುಸಲ್ಮಾನರ ಹೆಣ್ಮಕ್ಳಿಗಲ್ಲ. ಇವತ್ತು ಮುಸಲ್ಮಾನರ ಹೆಣ್ಮಕ್ಳು, ಮುಸಲ್ಮಾನರು ಇವತ್ತು ಅವ್ರ ಮಕ್ಕಳುಗಳು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ 20 ಲಕ್ಷ ರೂಪಾಯಿ ಇದ್ದನ್ನ 30 ಲಕ್ಷ ರೂಪಾಯಿ ಏರಿಸಿದ್ದಾರೆ. ಯಾಕೆ? ಹಿಂದೂಗಳಲ್ಲಿ ಬಡವ್ರ ಮಕ್ಕಳು ಕಾಣ್ತಾ ಇಲ್ವಾ ಸಿದ್ದರಾಮಯ್ಯನವ್ರಿಗೆ? ಹಿಂದೂಗಳಲ್ಲಿ ಇವತ್ತು ಬಡವರು ಹೊರದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡೆದುಕೊಂಡು ಅವರ ಸ್ವಾಭಿಮಾನದ ಬದುಕನ್ನ ಬಾಳ್ಬಾರ್ದಾಗಾದ್ರೆ ಹಿಂದೂಲಿರ್ತಕ್ಕಂಥ ಮಕ್ಕಳು, ವಿದ್ಯಾರ್ಥಿನಿಯರು ಮುಸಲ್ಮಾನರೇ ಕಾಣ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ. ಮೌಲ್ಯಗಳಿಗೆ ಇವತ್ತು ಹಣವನ್ನ ಜಾಸ್ತಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಸಲ್ಮಾನರಲ್ಲಿರ್ತಕ್ಕಂಥ ಬಡ ಹೆಣ್ಮಕ್ಳು ಮದುವೆಗೆ 50,000 ರೂಪಾಯಿ ಕೊಡ್ತಾರಂತೆ. ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಲಿರ್ತಕ್ಕಂಥ ಬಡ ಹೆಣ್ಮಕ್ಳು ಕಾಣ್ತಾ ಇಲ್ವಾಗಾದ್ರೆ? ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಯಾತನೆ ಮಾಡ್ತಾ ಇದ್ದಾರೆ. ಬಂಧುಗಳ, ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಸಲ್ಮಾನರ ವಿರೋಧಿಗಳಲ್ಲ, ಆದ್ರೆ ದೇಶದ್ರೋಹಿಗಳನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವ ಭಾರತೀಯ ಜನತಾ ಪಾರ್ಟಿ ಹಿಂದೆ ಅದೇ ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಸವಾಲನ್ನ ಹಾಕಿದ್ರು, ಬನ್ನಿ ತಾಕತ್ತಿದ್ರೆ ನಿನ್ನ ತಾಯಿಯ ಎದಾಲನ್ನ ಕುಡಿದಿದ್ರೆ ಕಾಶ್ಮೀರದ ಲಾಲ್ ಚೌಕಕ್ಕೆ ಬಂದು ಭಾರತದ ತ್ರಿವರ್ಣ ಧ್ವಜ ಹಾರಿಸಿ ನೋಡೋಣ ಅಂತ ಸವಾಲನ್ನ ಕಾಶ್ಮೀರದ ಉಗ್ರಗಾಮಿಗಳು ಹಾಕಿದ್ರು. ಭಾರತೀಯ ಜನತಾ ಪಾರ್ಟಿ ಹಿಂದೆ ಹೋಗ್ಲಿಲ್ಲ. ಆ ಉಗ್ರಗಾಮಿಗಳು ಒಡ್ಡಂತ ಸವಾಲನ್ನ ಸ್ವೀಕಾರ ಮಾಡಿ ಅಂದಿನ ಮುರಳಿ ಮನೋಹರ್ ಜೋಶಿಜಿ ಅವರ ನೇತೃತ್ವದಲ್ಲಿ ದೇಶದ ಮೂಲೆಗಳಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕರ್ನಾಟಕದಿಂದಲೂ ಸಹ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕಾಶ್ಮೀರದ ಲಾಲ್ ಚೌಕಕ್ಕೆ ಹೋಗಿ ಭಾರತದ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಧೋರಣೆ. ಇದು ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪ್ರತಿಪಾದನೆಗಳು ಅಂತಕ್ಕಂಥ ಕಾರಣ. ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛಪಡ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಲ್ಲ, ಇವತ್ತು ಹಿಂದೂಗಳು ಯಾರು ನಿಮಗೆ ಮತ ಕೊಟ್ಟಿಲ್ವಾ? ಹಾಗಾದ್ರೆ ಹಿಂದೂಗಳು ಯಾರು ಮತ ಕೊಟ್ಟಿಲ್ವಾ ನಿಮ್ಗೆ? ಹಾಗಾದ್ರೆ ಬರೀ ಮುಸಲ್ಮಾನರ ಒಟ್ಟಿಂದನೇ ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರಾ? ಹಾಗಾದ್ರೆ ಬರೀ ಮುಸಲ್ಮಾನರ ಒಟ್ಟಿಂದ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರಾ? ಯಾರ ಟ್ಯಾಕ್ಸ್ ಹಣವನ್ನು ಈ ರೀತಿ ನೀವು ಖರ್ಚು ಮಾಡ್ತಾ ಇದ್ದೀರಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ನೋಡಿ, ಒಂದು ಕಡೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ 38,500 ಕೋಟಿ ರೂಪಾಯಿಯನ್ನ ಇವತ್ತು ದುರುಪಯೋಗ ಆಗ್ತದೆ, ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ. ಮತ್ತೊಂದು ಕಡೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ರೂಪಾಯಿ ಅನುದಾನ ತೆಲಂಗಾಣ ರಾಜ್ಯಕ್ಕೆ ಹೋಗ್ತದೆ. ಅಲ್ಲಿ ಸಾವಿರಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಖಾತೆಗಳನ್ನು ತೆರೆದು ಆ ದುಡ್ಡನ್ನ ತೆಗೆದುಕೊಂಡು ಇವತ್ತು ಲೋಕಸಭಾ ಚುನಾವಣೆ ಖರ್ಚು ಮಾಡಿದ್ರು ಕಾಂಗ್ರೆಸ್ನವರು ಕರ್ನಾಟಕ ರಾಜ್ಯದಲ್ಲಿ. ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಿದ್ದರಾಮಯ್ಯನವರೇ, ಒಬ್ಬ ಸಚಿವನ ಅನುಮತಿ ಇಲ್ದೇನೆ, ಸಚಿವನ ಸಹಕಾರ ಇಲ್ದೇನೆ ಆ ಇಲಾಖೆಯಿಂದ 100 ಕೋಟಿ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ.
ಆ ಸಚಿವ 106 ಕೋಟಿ ರೂಪಾಯಿಯನ್ನ ಕರ್ನಾಟಕದ ಇಲ್ಲಿ ಅಕೌಂಟ್ ಇಂದ ತೆಗೆದು ತೆಲಂಗಾಣಕ್ಕೆ ಕಳಿಸ್ತಾನೆ ಅಂತ ಹೇಳಿದ್ರೆ ಹಣಕಾಸಿನ ಸಚಿವರ ಅನುಮತಿ ಇಲ್ಲದೇನೆ 106 ಕೋಟಿ ಹೊತ್ತು ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ತೆಲಂಗಾಣ ಹೋಗೋಕೆ ಸಾಧ್ಯ ಇಲ್ಲ. ಯಾರು ಸ್ವಾಮಿ ಇವತ್ತು ಹಣಕಾಸಿನ ಸಚಿವರು? ಯಾರು ಇವತ್ತು ಹಣಕಾಸಿನ ಸಚಿವರು? ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ನೀವು ಹಣಕಾಸಿನ ಸಚಿವರು. ಅದಕ್ಕೆ ಇವತ್ತು ಜನ ಇವತ್ತು ಭ್ರಷ್ಟಾಚಾರನ ಕಾಂಗ್ರೆಸ್ನವರು ನೀವು 80% ಸರ್ಕಾರ ಕಮಿಷನ್ ಸರ್ಕಾರ ಅಂತ ಮಾತನಾಡ್ತಾ ಇದ್ದಾರೆ. ಯಾವ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿದ್ದಾಗ, ನಿಮ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇಡೀ ದೇಶದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿತ್ತು, ಗುಜರಾತ್ ನಂತರದಲ್ಲಿ 2ನೇ ಸ್ಥಾನದಲ್ಲಿತ್ತು. ಆದ್ರೆ ಅದೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕಾಣ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕಾಣ್ತಾ ಇಲ್ಲ. ಇವತ್ತು ಭ್ರಷ್ಟಾಚಾರದಲ್ಲಿ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಪಡೆದುಕೊಂಡಿದೆ ಕರ್ನಾಟಕ. ಸ್ವಾಮಿ ಸಿದ್ದರಾಮಯ್ಯರ ನಾನು ಹೇಳ್ತಾ ಇಲ್ಲ ಈ ಮಾತನ್ನ, ರಾಜ್ಯದ ಅಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿರುವಂತ ಬಸವರಾಯರೆಡ್ಡಿ ಅವರೇ ಸರ್ಟಿಫಿಕೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ. ಬಿಜೆಪಿ ಅವರು ಹೇಳ್ತಾ ಇಲ್ಲ. ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಕಾಂಟ್ರಾಕ್ಟ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇಂಥ ದುಸ್ಥಿತಿಗೆ ಕರ್ನಾಟಕ ರಾಜ್ಯ ಯಾವತ್ತೂ ಕೂಡ ಬಂದಿರಲಿಲ್ಲ. ಮಾನ್ಯ ಕಾರ್ಯಕರ್ತ ಬಂಧುಗಳು, ಯಾವತ್ತೂ ಕೂಡ ಬಂದಿರಲಿಲ್ಲ. ಯಾವತ್ತೂ ಕೂಡ ಅಂತ ಕೆಟ್ಟ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿರಲಿಲ್ಲ. ಅಂತ ಕೆಟ್ಟ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ನಾನು ತಮಗೆ ಕೇಳ್ತೇನೆ, ಇವತ್ತು ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಹತ್ತತ್ರ 2 ವರ್ಷ ಆಗ್ತಾ ಇದೆ. ಸ್ವಾಮಿ, ಎಷ್ಟು ಬಾರಿ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ? ಎಷ್ಟು ಬಾರಿ ಇವತ್ತು ಯಲ್ಲಾಪುರಕ್ಕೆ ಬಂದಿದ್ದಾರೆ, ಕಾರವಾರಕ್ಕೆ ಬಂದಿದ್ದಾರೆ, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಬಂದಿದ್ದಾರೆ. ಯಾಕೆ ಉತ್ತರ ಕನ್ನಡ ಇವತ್ತು ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಇಲ್ವಾ? ಕರ್ನಾಟಕ ರಾಜ್ಯದಲ್ಲಿ ಇಲ್ವಾ? ಹಾಗಾದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿನೋ ಅಥವಾ ಕೇವಲ ಬೆಂಗಳೂರಿನ ಮುಖ್ಯಮಂತ್ರಿಗಳು ಅಂತ ಹೇಳಿ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಮಂಗಳೂರಿಗೆ ಬರಲಿಲ್ಲ, ಉತ್ತರ ಕನ್ನಡಕ್ಕೂ ಬರಲಿಲ್ಲ, ಉಡುಪಿ ಜಿಲ್ಲೆಗೂ ಬರಲಿಲ್ಲ, ಶಿವಮೊಗ್ಗಕ್ಕೂ ಕೂಡ ಬರಲಿಲ್ಲ. ಯಾಕೆ? ಕಾಸಿಲ್ಲ ಸ್ವಾಮಿ ಅವರ ಹತ್ರ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ. ಆಡಳಿತ ಪಕ್ಷದ ಶಾಸಕ ಹೇಳಿಕೆಯನ್ನ ಕೊಡ್ತಾನೆ. ರಾಜು ಕಾಗೆ ಒಬ್ಬ ಹಿರಿಯ ಶಾಸಕ, ನಾನೊಬ್ಬ ಶಾಸಕನಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕನಾದ್ಮೇಲೆ ನನ್ನ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡೋಕೆ ಆಗ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಶಾಸಕ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಯಾಕೆ? ನಿಮ್ಮ ಉತ್ತರ ಕನ್ನಡ ಜಿಲ್ಲೆಯ RV ದೇಶಪಾಂಡೆ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕನಾದ್ಮೇಲೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಇದು ರಾಜ್ಯದ ವಾಸ್ತವಿಕ ಪರಿಸ್ಥಿತಿ. ಇವ್ರ ಯೋಗ್ಯತೆಗೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಉಪ್ಪು ನೀರು ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 100 ಕೋಟಿ ರೂಪಾಯಿ ಕೊಟ್ಟಿದ್ರು ಯಡಿಯೂರಪ್ಪನವರಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ. ಅದನ್ನು ಕೂಡ ತಡೆ ಹಿಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಕುಮಟಾದ ನಮ್ಮ ದಿನಕರ್ ಶೆಟ್ಟರು ಬಂದಿಲ್ಲ, ಅಲ್ಲಿ ಯಾವ ಆಸ್ಪತ್ರೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಅನುಮತಿ ಸಿಕ್ಕಿತ್ತೋ ಅದನ್ನು ಕೂಡ ತಡೆ ಹಿಡಿತಕ್ಕಂಥ ಕೆಲಸ ಆಗಿದೆ. ಇವತ್ತೇನಾದ್ರೂ ಈ ಸ್ಥಳೀಯ ಈ ಕ್ಷೇತ್ರದ ಶಾಸಕರ ಬಗ್ಗೆ ಹೇಳ್ತೇನೆ, ಆ ಪುಣ್ಯಾತ್ಮ ಇವತ್ತೇನಾದ್ರು ಉದ್ಘಾಟನೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪರು ಕೊಟ್ಟಂತ ಅನುದಾನದಲ್ಲಿ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಆಗ್ತಿದೆ ಹೊರತು ಅವ್ರು ಯಾವುದೋ ₹1 ತರೋದಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಯಲ್ಲಾಪುರ ಕ್ಷೇತ್ರದ ನಮ್ಮ ಕಾರ್ಯಕರ್ತ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ರಾಜ್ಯದ ಅಧ್ಯಕ್ಷನಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ಬರಲಿ, ಉತ್ತರ ಕನ್ನಡದ ಎಲ್ಲ 5 ಕ್ಷೇತ್ರಗಳು ಯಲ್ಲಾಪುರವು ಒಳಗೊಂಡಂತೆ 6 ಕ್ಷೇತ್ರಗಳು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಬೇಕಾದ್ರೆ ಯಲ್ಲಾಪುರದಲ್ಲಿ ನಿಲ್ಲಿಸೋಣ. ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಇದೆ. ಭಾರತೀಯ ಜನತಾ ಪಾರ್ಟಿ ಧ್ವಜವನ್ನು ಹಾರಿಸ್ತಕ್ಕಂಥ ಕೆಲಸ ಮಾಡೋಣ. ಈ ಯಲ್ಲಾಪುರ ಕ್ಷೇತ್ರದಲ್ಲಿ ಬಿಜೆಪಿ MLA ಗೆಲ್ಲಬೇಕು. ಅದ್ ಯಾಕೆ ಗೆಲ್ಲೋದಕ್ಕಾಗೋದಿಲ್ಲ, ನಾನೇ ಬಂದು ನಿಂತ್ಕೊಂಡು ನೋಡ್ತೇನೆ. ಈ ಕ್ಷೇತ್ರ ಬಿಜೆಪಿ ಗೆಲ್ಲಬೇಕು, ನಮ್ಮ ಕಾರ್ಯಕರ್ತ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಯಾರಾದ್ರೂ ಸಾಮಾನ್ಯ ಜನರು ಬದುಕಕ್ಕೆ ಸಾಧ್ಯ ಇದೆ ಅಂತ ದುಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ
ಯಾರು ಕೂಡ ಇವತ್ತು ತಲೆ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ. ನಾನು ಕೂಡ ಮೊದಲ ಬಾರಿ ಶಾಸಕನಾಗಿ ಶಿಕಾರಿಪುರ ಕ್ಷೇತ್ರದಿಂದ ಗೆದ್ದು ಪೂಜ್ಯ ತಂದೆಯವ್ರಿಗೊಂದು ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಶಿಕಾರಿಪುರ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೇನೆ. ನಾನು ಕೂಡ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದ ಯಾವುದೇ ಶಾಸಕರು ಅನುದಾನ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ದುರಹಂಕಾರದಿಂದ ನಡ್ಕೊಳ್ತಾರೆ. ಪೊಲೀಸರನ್ನು ಉಪಯೋಗಿಸಿಕೊಂಡು ಗುಂಡಾಗಿರಿ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಇದೇ ಮೊನ್ನೆ ಏನಾಯ್ತು ಉತ್ತರ ಕನ್ನಡದಲ್ಲಿ, ಪಾಪ ಹಿಂದೂ ಕಾರ್ಯಕರ್ತ ಏನನ್ಯಾಯ ಮಾಡಿದ್ದ ಶ್ರೀನಿವಾಸ್ ನಾಯಕ್ ಅವರು, ಅವನು ಆಟೋ ಓಡಿಸ್ಕೊಂಡು ಅವನದೇ ಒಂದು ಜೀವನನ ಸಾಗಿಸ್ತಾ ಇದ್ದಾನೆ. ಒಬ್ಬ ಕಟ್ಟ ಹಿಂದೂ ಕಾರ್ಯಕರ್ತ ಅವನು ಸುಖ ಸುಮ್ಮನೆ ಕರ್ಕೊಬಂದು ಮಧ್ಯರಾತ್ರಿ ಕರ್ಕೊಬಂದು ಇವತ್ತು ದರ್ಬಾರ್ ಮಾಡಲಿಲ್ಲ ಪೊಲೀಸರು. ಹಾಗಾದ್ರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಭಾಗದಲ್ಲಿ ಇವತ್ತು ಯಲ್ಲಾಪುರದ ಸೋಮನಾಯಕ್ ಇರ್ಬೋದು, ಅದೇ ರೀತಿ ಅನಿಲ್ ಮುತ್ನಾಳ್ ಅವರು ಇರ್ಬೋದು, ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲೂ ಆಗ್ತಿದೆ, ಮಂಗಳೂರಿನಲ್ಲೂ ಕೂಡ ಆಗ್ತಾ ಇದೆ. ನಾನಿವತ್ತು ಪೊಲೀಸರಿಗೆ ಈ ವೇದಿಕೆ ಮೂಲಕ ಒಂದು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೇನು ಕಾಂಗ್ರೆಸ್ನವರು ಇವತ್ತು ಅಧಿಕಾರ ದರ್ಬಾರ್ ನಡೆಸ್ತಾ ಇದ್ದಾರೆ, ಇದು ಶಾಶ್ವತ ಅಲ್ಲ. ಅಧಿಕಾರದ ಅಮಲಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ. ಇವರು ಅಧಿಕಾರದಲ್ಲಿ ಶಾಶ್ವತವಾಗಿರೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸರು ದಯವಿಟ್ಟು ಎಚ್ಚರಿಕೆಯಿಂದ ವರ್ತನೆ ಮಾಡಬೇಕು. ಕಾಂಗ್ರೆಸ್ ಇವತ್ತೇನಾಗಿದೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನ್ಗಳು ಎಲ್ಲವೂ ಕೂಡ ಇವತ್ತು ಕಾಂಗ್ರೆಸ್ ಕಚೇರಿ ಅಂತ ವರ್ತನೆ ಮಾಡ್ತಾ ಇದೆ, ಕಾಂಗ್ರೆಸ್ ಕಚೇರಿ ಅಂತ ವರ್ತನೆ ಮಾಡ್ತಾ ಇದೆ. ನಾವು ಇದಕ್ಕೆ ಅವಕಾಶನ ಕೊಡಬಾರದು. ಇವತ್ತು ನಾ ಹೇಳ್ತಾನೆ, ಪೊಲೀಸರಿಗೆ ಇವತ್ತು ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ 1ನೇ ತಾರೀಕು ಬಂದ್ರೆ ಪೊಲೀಸ್ ಇಲಾಖೆಗೆ ಕೂಡ ಸಂಬಳ ಆಗ್ತದೆ. ಆದ್ರೆ ಇವತ್ತು 8ನೇ ತಾರೀಕಾದ್ರೂ ಕೂಡ ಸಂಬಳ ಆಗಿಲ್ಲ ಪೊಲೀಸ್ ಇಲಾಖೆಗೆ. 8ನೇ ತಾರೀಕಾದ್ರೂ ಕೂಡ ಸಂಬಳ ಆಗಿಲ್ಲ. ಅಂತ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದ ಮಾತನ್ನ ಕೇಳಿಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಕೈ ಮಾಡ್ತಕ್ಕಂಥದ್ದನ್ನ ಬಿಡಬೇಕು ಪೊಲೀಸರು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ಬಡಗಿ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ನುಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆಮೇಲೆ ನಮ್ಮ ಕಾರ್ಯಕರ್ತನ ದೂರಬೇಡಿ. ಯಲ್ಲಾಪುರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಜೈಲುಗಳು ಸಾಕಾಗೋದಿಲ್ಲ. ಅಲ್ಲಿವರೆಗೂ ಕೂಡ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟಕ್ಕೆ ಇಳಿಬೇಕಾಗ್ತದೆ. ಅಂತ ದಿನಗಳು ಕೂಡ ದೂರ ಉಳಿದಿಲ್ಲ. ಅದಕ್ಕೆ ಎಚ್ಚರಿಕೆಯಿಂದ ವರ್ತನೆ ಮಾಡಬೇಕು. ನಾನಿವತ್ತು ಮೈಕ್ ಕೊಟ್ಟಿದ್ದಾರೆ, ನಾನು ಜಿಲ್ಲಾ ಅಧ್ಯಕ್ಷ ಕರೆದಿರ ಅಂತೇಳಿ ಮಾತನ್ನು ಹೇಳ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಇವತ್ತು ಒಂದು ಕಡೆ ಹಿಂದೂಗಳಿಗೆ ಅಪಮಾನ ಮಾಡ್ತಾರೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಒಂದು ಪೋಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವನ ಮೇಲೆ ಸುಳ್ಳು ಕೇಸ್ ಹಾಕ್ತಕ್ಕಂಥದ್ದು. ಕುಶಾಲನಗರದಲ್ಲಿ ಪಾಪ ನಮ್ಮ ವಿನಯ್ ಸೋಮಯ್ಯ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾಂಗ್ರೆಸ್ ಶಾಸಕ ಅವರ ಒಂದು ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಪೋಸ್ಟ್ ಮಾಡಿದ ಕಾರಣಕ್ಕೆ ಅವನ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರು. ರಾಜ್ಯದ ಅಧ್ಯಕ್ಷನಾಗಿ ನಮ್ಮೆಲ್ಲ ವಕೀಲರ ತಂಡ ಕೇಳಲು ಸ್ಟೇ ಅನ್ನ ತೆಗೆದುಕೊಂಡು ಬೇಲ್ ಆದ್ರೂ ಸಹ ಅವನ ಮನೆಗೆ ಪೊಲೀಸರು ಹೋಗಿ ದಬ್ಬಾಳಿಕೆ ಮಾಡೋದಕ್ಕೆ ಹೋಗ್ತಾರೆ ಸ್ಥಳೀಯ ಶಾಸಕರ ಒತ್ತಡದಿಂದ. ಪಾಪ ನಮ್ಮ ಕಾರ್ಯಕರ್ತ, ಪ್ರಾಮಾಣಿಕ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಂಡ. ಬಹುಶಃ ಹಿಂದೆಂದೂ ಕೂಡ ಇಂಥ ದುಷ್ಟ ಒಂದು ಹಿಂದೂ ವಿರೋಧಿ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನೋಡೋಕ್ ಸಾಧ್ಯ ಇಲ್ಲ. ಏನ್ ಹೇಳ್ತಾರೆ ಅವರು? ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೆ. ನಾಚಿಕೆ ಆಗ್ಬೇಕಿತ್ತು ಕಾಂಗ್ರೆಸ್ ಸರ್ಕಾರದವರಿಗೆ. ನಮ್ಮ ತೆರಿಗೆ ನಮ್ಮ ಹಕ್ಕು. ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಎತ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟಕ್ಕೆ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೋರಾಟಕ್ಕೆ ಹೇಳಿದ್ರೆ, ನರೇಂದ್ರ ಮೋದಿಜಿ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ರಾಜ್ಯದ ಜನರನ್ನ ತಪ್ಪುದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಲ್ಲ. ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ. ರಾಜ್ಯದ ಸಾಮಾನ್ಯ ಜನರು, ಬಡವರು, ರೈತರು ನಿಮ್ಮ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ನಿಮ್ಮ ಶಾಸಕರು, ನಿಮ್ಮ ಮಂತ್ರಿಗಳು ಬೀದಿಗೆ ಬಂದ್ರೆ ಬಡಗಿ ತಗೊಂಡು ಹೊಡಿತಕ್ಕಂಥ ಪರಿಸ್ಥಿತಿಗಾಗಲೇ ನಿಮ್ಮ ಸರ್ಕಾರದವರು ನೀವು ಮಾಡ್ಕೊಂಡಿದ್ದೀರಿ. ಅದಕ್ಕೋಸ್ಕರ ತೆರಿಗೆ ದಾಳಿಯನ್ನು ನೀವು ಪ್ರಾರಂಭ ಮಾಡಿದ್ದೀರಿ. ನೋಡಿ, ನೀವು ಒಂದು ಕ್ಷಣ ಯೋಚನೆ ಮಾಡಿ. ಹಿಂದೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ರೈತ ತನ್ನ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ
ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಇವತ್ತು 2.5 ಇಂದ 3 ಲಕ್ಷ ರೂಪಾಯಿ ಕಟ್ಟಬೇಕು, 2.5 ಇಂದ 3 ಲಕ್ಷ ರೂಪಾಯಿ ಕಟ್ಟಬೇಕು. ಇದೊಬ್ಬ ರೈತ ಪರವಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಾಧ್ಯನಾ? ಹಾಗಾದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಳ್ಳೋಕೆ ಸಾಧ್ಯನಾ? ಅಹಿಂದ ಅಂತ ಹೇಳ್ಕೊಂಡು ಹಿಂದ ಸಮುದಾಯಗಳನ್ನ ಮರ್ತೇ ಬಿಟ್ಟಿದ್ದಾರೆ, ಹಿಂದುಳಿದ ಸಮುದಾಯಗಳನ್ನ ಮರ್ತೇ ಬಿಟ್ಟಿದ್ದಾರೆ. ಇವತ್ತು ಮೀನುಗಾರರ ಬಗ್ಗೆ ಮಾತನಾಡ್ತಾ ಇಲ್ಲ, ಯಾವುದೇ ಯೋಜನೆಗಳು ಕೊಡ್ತಾ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥ ನೇಕಾರರು, ಮಡಿವಾಳರು, ಹಡಪದ ಅಪ್ಪಣ್ಣ ಸಮಾಜ, ಸವಿತಾ ಸಮಾಜ, ಯಾವುದೇ ಹಿಂದುಳಿದ ಸಮುದಾಯಗಳ ಬಗ್ಗೆ ಚಿಂತನೆ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳೇ ಕೇವಲ ಮುಸಲ್ಮಾನರಿಂದ ಓಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರಿಂದ ಓಡ್ತಾ ಇದ್ದಾರೆ. ಇಂಥ ಧೋರಣೆ, ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಮತ್ತೊಂದು ಕಡೆ ಭ್ರಷ್ಟಾಚಾರ, ಮತ್ತೊಂದು ಕಡೆ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥದ್ದು. ಇಂಥ ದರಿದ್ರ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ನಾವು ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಆ ಕಾರಣಕ್ಕೋಸ್ಕರ ಜನಾಕ್ರೋಶ ಯಾತ್ರೆ ನಾವು ಮಾಡ್ತಾ ಇದ್ದೇವೆ. ನಾನು ಎಲ್ಲ ನಮ್ಮ ಉತ್ತರ ಕನ್ನಡದ ನಮ್ಮ ಎಲ್ಲ ಕಾರ್ಯಕರ್ತರಿಗೊಂದು ಭರವಸೆನ ಕೊಡ್ತೇನೆ. ಇವತ್ತು ನಾನು ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿ ಇವತ್ತು ಕ್ಷೇತ್ರಕ್ಕೆ ಬಂದಿದ್ದೇನೆ. ನಾನು ತುಂಬಾ ಸಂತೋಷ ಆಯ್ತು. ನೀವು ಯಾವ ಉತ್ಸಾಹದಲ್ಲಿ ಇವತ್ತು ಈ ಜನಾಕ್ರೋಶ ಯಾತ್ರೆ ನೀವು ಭಾಗವಹಿಸಿದ್ದೀರಿ ಅಂತ ಹೇಳಿದ್ರೆ, ನಿಮ್ಮ ಜಯಘೋಷಗಳನ್ನ ಕೇಳಿದಾಗ, ನಮ್ಮ ತಾಯಂದಿರು ಯುವಕರ ಜಯಘೋಷಗಳನ್ನ ಕೇಳಿದಾಗ ಎಲ್ಲೋ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಬಂದಿದೇನಪ್ಪ, ಅಷ್ಟು ಉತ್ಸಾಹದಲ್ಲಿ ನೀವೆಲ್ಲರೂ ಕೂಡ ನೋಡಿದ್ದೇನೆ. ನಿಮ್ಮ ಮುಖದಲ್ಲಿ ಉತ್ಸಾಹವನ್ನು ನೋಡಿದ್ದೇನೆ. ಒಂದು ಭರವಸೆನ ಕೊಡ್ತೇನೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅಂತಕ್ಕಂಥ ಒಂದು ದಿಟ್ಟ ನಾಯಕತ್ವ ಸಿಕ್ಕಾಗ, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೊನ್ನೆ ದಿನ ಮಂಗಳೂರಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ರು ಪತ್ರಕರ್ತರು, ಏನ್ ಸ್ವಾಮಿ ನೀವು ಬಿಜೆಪಿಯವರು ವ್ಯಕ್ತಿ ಪೂಜೆ ಮಾಡೋದಿಲ್ಲ, ಆದ್ರೆ ನರೇಂದ್ರ ಮೋದಿಜಿಯಿಂದ ಯಾಕೆ ಹೊರಟಿದ್ದೀರಿ ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಅವ್ರು ಉತ್ತರ ಕೊಟ್ಟೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನರೇಂದ್ರ ಮೋದಿಜಿ ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ನರೇಂದ್ರ ಮೋದಿಜಿ ಅಂತಕ್ಕಂಥದ್ದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಯಾವಾಗ ಹಿಂದೆ ಮನಮೋಹನ್ ಸಿಂಗ್ ಅಂತನೂ ಈ ದೇಶದ ಪ್ರಧಾನಮಂತ್ರಿಗಳಿದ್ದಾಗ, ಈ ದೇಶದ ಪ್ರಧಾನಮಂತ್ರಿ ಅಮೆರಿಕ ಹೋಗ್ಲಿ, ಹೊರದೇಶಕ್ಕೆ ಹೋಗ್ಲಿ, ಭಿಕ್ಷಾ ಪಾತ್ರನ ತೆಗೆದುಕೊಂಡು ಹೋಗ್ತಾ ಇದ್ರು. ಮನಮೋಹನ್ ಸಿಂಗ್ ಅವರು ಅಮೆರಿಕ ಬೇರೆ ಬೇರೆ ದೇಶಕ್ಕೆ ಹೋದ್ರೆ, ಯಾವತ್ ಅಮೆರಿಕಾಗ ಹೋದ್ರು, ಯಾವತ್ ಬಂದ್ರು, ಅಲ್ಲಿರ್ತಕ್ಕಂಥ ಪತ್ರಿಕೆಯಲ್ಲೂ ಬರೀತಿರ್ಲಿಲ್ಲ, ನಮ್ಮ ದೇಶದ ಪತ್ರಿಕೆಯಲ್ಲೂ ಕೂಡ ಬರೀತಾ ಇರಲಿಲ್ಲ. ಆದ್ರೆ ಇವತ್ತು ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮೆರಿಕ ಹೋದ್ರೆ ರತ್ನ ಗಂಬಳಿ ಹಾಕಿ ನಮ್ಮ ಪ್ರಧಾನಮಂತ್ರಿಯನ್ನ ಸ್ವಾಗತ ಮಾಡ್ತಾರೆ, ರತ್ನ ಗಂಬಳಿಯಿಂದ ಸ್ವಾಗತ ಮಾಡ್ತಾರೆ. ಅರಬ್ ದೇಶಗಳು ಸೇರಿದಂತೆ ಜಗತ್ತಿನ ಅನೇಕ ರಾಷ್ಟ್ರಗಳು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಉನ್ನತ ನಾಗರಿಕ ಸನ್ಮಾನವನ್ನ, ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಇದು ನರೇಂದ್ರ ಮೋದಿಜಿ ಅವರು. ಯಾವ ಭಾರತ ಜಗತ್ತಿನ ತುಂಬಾ ಸಂತೋಷ ಆಗಿದೆ. ಬಹಳ ದಿನಗಳ ನಂತರ ನಾನು ನಾಯಕತ್ವ ಸಿಕ್ಕಾಗ, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮೊನ್ನೆ ದಿನ ಮಂಗಳೂರಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ರು ಪತ್ರಕರ್ತರು, ಏನ್ ಸ್ವಾಮಿ ನೀವು ಬಿಜೆಪಿಯವರು ವ್ಯಕ್ತಿ ಪೂಜೆ ಮಾಡೋದಿಲ್ಲ, ಆದ್ರೆ ನರೇಂದ್ರ ಮೋದಿಜಿಯಿಂದ ಯಾಕೆ ಹೊರಟಿದ್ದೀರಿ ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಅವ್ರು ಉತ್ತರ ಕೊಟ್ಟೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನರೇಂದ್ರ ಮೋದಿಜಿ ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ನರೇಂದ್ರ ಮೋದಿಜಿ ಅಂತಕ್ಕಂಥದ್ದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಯಾವಾಗ ಹಿಂದೆ ಮನಮೋಹನ್ ಸಿಂಗ್ ಅಂತನೂ ಈ ದೇಶದ ಪ್ರಧಾನಮಂತ್ರಿಗಳಿದ್ದಾಗ, ಈ ದೇಶದ ಪ್ರಧಾನಮಂತ್ರಿ ಅಮೆರಿಕ ಹೋಗ್ಲಿ, ಹೊರದೇಶಕ್ಕೆ ಹೋಗ್ಲಿ, ಭಿಕ್ಷಾ ಪಾತ್ರನ ತೆಗೆದುಕೊಂಡು ಹೋಗ್ತಾ ಇದ್ರು. ಮನಮೋಹನ್ ಸಿಂಗ್ ಅವರು ಅಮೆರಿಕ ಬೇರೆ ಬೇರೆ ದೇಶಕ್ಕೆ ಹೋದ್ರೆ, ಯಾವತ್ ಅಮೆರಿಕಾಗ ಹೋದ್ರು, ಯಾವತ್ ಬಂದ್ರು, ಅಲ್ಲಿರ್ತಕ್ಕಂಥ ಪತ್ರಿಕೆಯಲ್ಲೂ ಬರೀತಿರ್ಲಿಲ್ಲ, ನಮ್ಮ ದೇಶದ ಪತ್ರಿಕೆಯಲ್ಲೂ ಕೂಡ ಬರೀತಾ ಇರಲಿಲ್ಲ. ಆದ್ರೆ ಇವತ್ತು ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮೆರಿಕ ಹೋದ್ರೆ ರತ್ನ ಗಂಬಳಿ ಹಾಕಿ ನಮ್ಮ ಪ್ರಧಾನಮಂತ್ರಿಯನ್ನ ಸ್ವಾಗತ ಮಾಡ್ತಾರೆ, ರತ್ನ ಗಂಬಳಿಯಿಂದ ಸ್ವಾಗತ ಮಾಡ್ತಾರೆ. ಅರಬ್ ದೇಶಗಳು ಸೇರಿದಂತೆ ಜಗತ್ತಿನ ಅನೇಕ ರಾಷ್ಟ್ರಗಳು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಉನ್ನತ ನಾಗರಿಕ ಸನ್ಮಾನವನ್ನ, ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಇದು ನರೇಂದ್ರ ಮೋದಿಜಿ ಅವರು. ಯಾವ ಭಾರತ ಜಗತ್ತಿನ ಆರ್ಥಿಕ ಶಕ್ತಿ ಅಂತೇಳಿ ಯಾರೂ ಕೂಡ ಪರಿಗಣಿಸಿರಲಿಲ್ಲ. 12ನೇ ಸ್ಥಾನದಲ್ಲಿತ್ತು ಭಾರತ 2014ರ ಮುಂಚಿತವಾಗಿ. ಅದೇ ಭಾರತ ಇವತ್ತು ಜಗತ್ತಿನಲ್ಲಿ 5ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನರೇಂದ್ರ ಮೋದಿಜಿ ಅಂತಕ್ಕಂಥ ಶಕ್ತಿ, ನರೇಂದ್ರ ಮೋದಿಜಿ ಅಂತಕ್ಕಂಥ ಶಕ್ತಿ. ಹಾಗಾಗಿ ಕಾರ್ಯಕರ್ತ ಬಂಧುಗಳೇ,
ನರೇಂದ್ರ ಮೋದಿಜಿ ಅಂತಕ್ಕಂಥ ಪುಣ್ಯಾತ್ಮ ದೇಶದ ಪ್ರಧಾನಮಂತ್ರಿ ಅಂತ ಇದ್ದಾಗ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ನನಗೆ ಗೊತ್ತಿದೆ, ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಅನೇಕ ನಮ್ಮ ಸಾವಿರಾರು ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರು. ನಾವು ಯಾರೂ ಕೂಡ ಯಾವುದೇ ಸ್ಥಾನಮಾನವನ್ನ ಬಯಸಿಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಯಾರನ್ನೇ MLA ಕ್ಯಾಂಡಿಡೇಟ್ ಮಾಡಲಿ, MP ಕ್ಯಾಂಡಿಡೇಟ್ ಮಾಡಲಿ, ಪುರಸಭೆ ಕ್ಯಾಂಡಿಡೇಟ್ ಮಾಡಲಿ, ಕಾರ್ಪೊರೇಷನ್ ಕ್ಯಾಂಡಿಡೇಟ್ ಮಾಡಲಿ, ಯಾರನ್ನೇ ಅಭ್ಯರ್ಥಿ ಅಂತ ಮಾಡಿದ್ರು ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ನಮ್ಮ ಬಿಜೆಪಿ ಅಭ್ಯರ್ಥಿ ಅಂತೇಳಿ ಜಾತಿ, ಮತ, ಧರ್ಮ ಎಲ್ಲವನ್ನೂ ಮರೆತು ತನು, ಮನ, ಧನ ಎಲ್ಲವನ್ನೂ ಅರ್ಪಿಸಿತು ಭಾರತೀಯ ಜನತಾ ಪಾರ್ಟಿಯನ್ನು ಬಲಪಡಿಸತಕ್ಕಂಥ ದೇವದುರ್ಲಭವಾಗಿರ್ತಕ್ಕಂಥ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಕೂತಿದ್ದೀರಿ. ಈ ಸಂದರ್ಭದಲ್ಲಿ ಒಂದ್ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಾನು ಇವತ್ತು ಯಡಿಯೂರಪ್ಪನವ್ರ ಮಗ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸ್ತದೆ, ಮಾಜಿ ಮುಖ್ಯಮಂತ್ರಿ ಮಗ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಅದಕ್ಕಿಂತ ಮಿಗಿಲಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅಂತ ಹೇಳೋದಕ್ಕೆ ಇನ್ನೂ ಕೂಡ ನನಗೆ ಸಂತೋಷ ಆಗ್ತದೆ. ನಾನು ಕೂಡ ಶಪಥ ಮಾಡಿದ್ದೇನೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮುಂದಿನ ದಿನಗಳಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೀಲಿ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು. ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಸ್ವಾಭಿಮಾನದಿಂದ ತಲೆ ಎತ್ಕೊಂಡು ಓಡಾಡಬೇಕು ಅಂತ ಒಳ್ಳೆ ದಿನಗಳು, ಶುಭ ದಿನಗಳು ಬರ್ತದೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕಾಗ್ತದೆ. ಆ ನಿಟ್ಟಿನಲ್ಲೂ ಕೂಡ ಬಂದಿದ್ದೇನೆ. ರಾಜ್ಯದ ಜನ ಶಾಪ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇಂಥ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ಪುಣ್ಯದ ಕೆಲಸ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡಬೇಕಾಗಿದೆ. ಕುಂತಲ್ಲಿ ನಿಂತಲ್ಲಿ ಈ ರಾಜ್ಯ ಸರ್ಕಾರದ ಬಂಡವಾಳನ ಬಯಲು ಮಾಡಬೇಕಾಗಿದೆ. ಪಳ್ಳು ಭರವಸೆಗಳನ್ನ ಕೊಟ್ಟು ಗ್ಯಾರಂಟಿಗಳನ್ನ ನೆಪ ಮಾಡಿಕೊಂಡು ಯಾವ ರೀತಿ ನಾಡಿನ ಜನರ ಕೊಳ್ಳೆ ಹೊಡಿತಾ ಇದೆ, ಲೂಟಿ ಹೊಡಿತಾ ಇದೆ ಅನ್ನೋದನ್ನು ಕೂಡ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮತದಾರರಿಗೆ ನೆನಪು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಇಂಥ ದರಿದ್ರ ಸರ್ಕಾರನ ಕಿತ್ತೋಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ ಬಂಧುಗಳೇ. ಹಾಗಾಗಿ ತುಂಬಾ ಸಂತೋಷ ಆಗಿದೆ. ಬಹಳ ದಿನಗಳ ನಂತರ ನಾನು ನಮ್ಮ ಹಿಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ನಮ್ಮ ಹರೀಶ್ ಪೂಂಜಾ ಅವರು ಶಾಸಕರು ಬಂದಿದ್ದಾರೆ, ತಮ್ಮೇಶ್ ಗೌಡರು, ಶರಣು ತಳ್ಳಿಕೆರು ಕೂಡ ಬಂದಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಇವತ್ತು ಯಾವ ರೀತಿ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿ ಅವರು ಕೂಡ ಉತ್ಸಾಹದಿಂದ ಬಂದಿದ್ದಾರೆ. ತುಂಬಾ ಸಂತೋಷ ಆಯ್ತು. ನಮ್ಮ ಜಿಲ್ಲೆಯ ಅಧ್ಯಕ್ಷರು, ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಪಾಪ ಕಳೆದ ಒಂದು ವಾರದಿಂದ ಪ್ರಯತ್ನ ಮಾಡಿ ಇಷ್ಟೊಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ, ಹೋರಾಟವನ್ನು ತಾವೆಲ್ಲರೂ ಕೂಡ ಆಯೋಜನೆ ಮಾಡಿದ್ದೀರಿ. ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಶ್ರದ್ಧೆ ತಾಯಿಂದರಿಗೆ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ ಎಲ್ಲರೂ ಕೂಡ ವಂದಿಸಿ, ವಿಶೇಷ ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಕ್ಷಕ್ಕೆ, ಬಿಜೆಪಿಯ ಜನಪರ ಹೋರಾಟಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ. ಸ್ಥಳೀಯ ಶಾಸಕರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ತಡವಾಗಿ ಬಂದ್ರೆ ಕಾಣ್ತದೆ. ನಾನು ಸ್ವಚ್ಛವಾಗಿ ಸ್ಪಷ್ಟವಾಗಿ ಹೇಳಿದ್ದೇನೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹೊರಗಡೆಯಿಂದ ಬಂದವ್ರನ್ನ ಯಾರಿಗೂ ಕೂಡ ಟಿಕೆಟ್ ಕೊಡದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಈ ಕ್ಷೇತ್ರದಲ್ಲಿ ಗೆಲ್ಲಬೇಕು ನನ್ನ ಗುರಿ ಅದೇನೆ. ದಯವಿಟ್ಟು ಕಾರ್ಯಕರ್ತರು ಕೊನೆಯ ಘಟ್ಟವನ್ನ ಕಾರ್ಯಕ್ರಮದ ಮುಗಿಸ್ಕೊಂಡು ಹೋಗ್ಬೇಕು. ದಯವಿಟ್ಟು ಕೂತ್ಕೊಳ್ಬೇಕು. ಇಲ್ಲಿಯವರೆಗೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟು ನಮ್ಮೆಲ್ಲರ ಆಕ್ರೋಶದ ಭಾವಕ್ಕೆ ಮಾತಾಗಿ